ಕುಚ್ಚೂರು ಶಾಲೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳಿಂದ ಕ್ರೀಡಾಕೂಟಗಳಾಗುವಾಗ ಬಾಯ್ಸ್ ಮತ್ತು ಗರ್ಲ್ಸ್ಗಳ ಎರಡೂ ವಿಭಾಗದ ಚಾಂಪಿಯನ್ಶಿಪ್ ಅನ್ನ ನಿಮ್ಮ ಶಾಲೆ ವಿದ್ಯಾರ್ಥಿಗಳು ಬೇರೆ ಯಾವುದೇ ಶಾಲೆಗೆ ಬಿಟ್ಟುಕೊಟ್ಟಿಲ್ಲ. ಕುಚ್ಚೂರು ಶಾಲೆ ಯಾವತ್ತು ನಂಬರ್ 1 ಸ್ಪೋರ್ಟ್ಸ್ ಅಲ್ಲಿ. ಮೊನ್ನೆ ಕೂಡ ಕಾರ್ಕಳ ತಾಲೂಕು ಲೆವೆಲ್ನ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿದ್ರಿ, ಬಹಳ ಚೆನ್ನಾಗಿ ಮಾಡಿಕೊಟ್ರಿ. ನಮ್ಮ ಶಾಲೆ ವಿದ್ಯಾರ್ಥಿಗಳು ಕೂಡ ಬಂದಿದ್ರಿ ಇಲ್ಲಿಗೆ, ಬಹಳ ಹೆಮ್ಮೆ ಪಡ್ಕೊಂಡಿದ್ದಾರೆ. ಈ ಸಲದ ಕೂಡ ಚಾಂಪಿಯನ್ಶಿಪ್ ಅನ್ನ ಕುಚ್ಚೂರು ಶಾಲೆ ವಿದ್ಯಾರ್ಥಿಗಳೇ ಗೆದ್ದುಕೊಂಡಿದ್ದಾರೆ. ನಿಮ್ಮನ್ನು ಅಭಿನಂದನೆ ಮಾಡ್ಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ಕೋತೇನೆ. ಒಂದು ಸುಂದರವಾದ ಹಾಡಿನ ಮೂಲಕ ಕಾರ್ಯಕ್ರಮ ಆರಂಭಿಸೋಣಲ್ಲ? ನನ್ನ ಜೊತೆ ಹಾಡ್ತೀರಿ? ನಾನೊಬ್ಬನೇ ಹಾಡುವಂಥದ್ದಲ್ಲ, ನಾನು ಹಾಡ್ತೇನೆ, ನನ್ನ ಜೊತೆ ನೀವು ಹಾಡಬೇಕು ಅಂತ ಆಸೆ ಇದೆ. ಹಾಡ್ತೀರಿ ಇವತ್ತು? ನಂಗೆಲ್ಲ ಮಕ್ಕಳ ವಾಯ್ಸ್ ಕೇಳಬೇಕು. ಹಾಡ್ತೀರಿ ಇವತ್ತು? ತುಂಬ ಶಕ್ತಿ ಕೊಡುವಂಥ ಹಾಡದು. ರವೀಂದ್ರನಾಥ್ ಠಾಗೋರ್ ಬರೆದಿರತಕ್ಕಂತಹ ಗೀತಾಂಜಲಿಯ 223 ಹಾಡುಗಳಲ್ಲಿ ಈ ಹಾಡು ಕೂಡ ಒಂದು. ಅದನ್ನು ನಮ್ಮ ಜಿಲ್ಲೆಯ ಶ್ರೇಷ್ಠ ಸಾಹಿತಿಯಾಗಿರ್ತಕ್ಕಂಥ MN ಕಾಮತ್ ಅವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅವರು ಕಾರ್ಕಳ ತಾಲೂಕಿನವರು, ಮುಣ್ಕೂರಿನವರು. ಆದ್ದರಿಂದ ಇದಕ್ಕೆ ತುಂಬ ಶಕ್ತಿ ಇದೆ ಹಾಡಿನಲ್ಲಿ. ನಾನು ಹಾಡ್ತೇನೆ, ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ ಖುಷಿ ಆಗತ್ತೆ ಪದ್ಯವನ್ನು ಹಾಡುವಾಗ. ಮತ್ತೆ ತರಬೇತಿ ಸ್ಟಾರ್ಟ್ ಮಾಡ್ತಾನೆ. ಆಗ್ಬೋದಲ್ಲ? ನನ್ನ ಜೊತೆ ಹಾಡ್ತೀರಿ ಕುಚ್ಚೂರಿನ ಮಕ್ಕಳು? ಎಲ್ಲರ ವಾಯ್ಸ್ ಕೇಳಬೇಕು, ತುಟಿಗಳು ಚಲಿಸೋದು ಮಾತ್ರ ಅಲ್ಲ, ನೀವು ಹಾಡಬೇಕು ಅಂತ ನಂಗೆ ಆಸೆ. ಹಾಡ್ತೀರಿ ನನ್ನ ಜೊತೆಗೆ? ಓಕೆ, ಹಾಡಿ. ಎಲ್ಲಿ ಮನ ಕಳುಕಿರದೋ, ಕೆಲವರು ತುಟಿ ಮಾತ್ರ ಅಲ್ಲಾಡಿಸ್ತಾರೆ, ಹಾಡ್ತಾ ಇಲ್ಲ. ಗಟ್ಟಿ ಹಾಡಿ. ಅದಕ್ಕೆ ಕೇಳಿ ನಾನು ಊಟ ಮಾಡಿದ್ದೀರಾ ಅಂತ ಹೇಳಿ. ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ. ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಪದ್ಯ? ಇದು ರವೀಂದ್ರನಾಥ್ ಠಾಗೋರ್ ಬರೆದಿರ್ತಕ್ಕಂಥ ಗೀತೆ. ಅರ್ಥ ಆಗ್ತಾ ಇದೆಯಾ? ಓಕೆ. ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೋ ಕಟ್ಟು ಸಂಸಾರ ನೆಲೆಗಟ್ಟು, ಎಲ್ಲಿ ಮನೆಯೋ ಕಟ್ಟು ಸಂಸಾರ ನೆಲೆಗಟ್ಟು, ಧೂಳೊಡೆಯದಿಹುದೋತ ಧೂಳೊಡೆಯದಿಹುದೋತ ನಾನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿ ಮಾತು, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿ ಮಾತು, ಸಲ್ಲಲಿತ ನಡೆಯಿಂದ ಮುಂಬರುವದಲ್ಲಿ, ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಅಲ್ಲಿಯ ಬಂಧನ ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ. ನಿಮ್ಮ ಹತ್ರ ಅದ್ಭುತವಾದ ಮೆಮೊರಿ ಪವರ್ ಇದೆ. ಇಡೀ ಸಾಲು ಒಟ್ಟಿಗೆ ಹಾಡಿ, ಕಟ್ ಮಾಡಿದ್ರೆ ಅರ್ಥ ಬೇರೆ ಆಗ್ತದೆ. ಇಡೀ ಸಾಲು ಒಟ್ಟಿಗೆ ಹಾಡಬೇಕು. ನನ್ನ ಜೊತೆ ಹಾಡಿ. ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ, ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ, ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ. ಕೆಲವೇ ಮಕ್ಕಳು ಹಾಡ್ತಾರೆ,
ಕೆಲವರು ತುಟಿ ಮಾತ್ರ ಅಲ್ಲಾಡಿಸ್ತಾರೆ. ಒಟ್ಟೊಟ್ಟಿಗೆ ಹಾಡಿ ಸರ್, ಶಕ್ತಿ ತುಂಬಾ ಬರ್ತದೆ. ಪಾಲಿಸೈ ಪೀತ ನಮ್ಮ ನಾಡೆಚ್ಚರಿರಲಿ, ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಲೆ ಬಾಗಿರದೋ. ಕುಚೂರ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೈಗಳನ್ನ ಮೇಲೆ ಕೆತ್ಕೊಂಡು ಚಪ್ಪಾಳೆ ಸುರಿದು ಕಾರ್ಯಕ್ರಮವನ್ನು ಸ್ವಾಗತ ಮಾಡಿ. ಸೌಂಡ್ ಕೇಳಬೇಕು ನನಗೆ. ಏನೂ ಸಾಕಾಗ್ತಾ ಇಲ್ಲ ಶಕ್ತಿ ಸರ್, ಇನ್ನೊಮ್ಮೆ ಕೈ ಮೇಲೆ ಕತ್ಕೊಳ್ಳಿ, ಸೌಂಡ್ ಕ್ರಿಯೇಟ್ ಮಾಡಿ, ಚಪ್ಪಾಳೆಗಳ ಸೌಂಡ್ ಕುಚ್ಚೂರು ಬಸ್ ಸ್ಟ್ಯಾಂಡ್ ಕೇಳಬೇಕು. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಈ ಹಾಡು ನಾನು ಯಾಕೆ ಹಾಡಿದ್ದು ಕೇಳ್ತೀರ ನಿಂಗೆ? ಈ ಹಾಡು ಯಾಕೆ ಹಾಡಿದೆ ನಾನು ಚೆನ್ನಾಗಿ ಹಾಡ್ತೇನಂತ ಪ್ರೂವ್ ಮಾಡ್ಲಿಕ್ಕೆ? ಹೌದಾ? ಅಲ್ಲ, ನೀವು ಚೆನ್ನಾಗಿ ಹಾಡ್ತೀರಂತ ಪ್ರೂವ್ ಮಾಡ್ಲಿಕ್ಕೆ, ಅದು ಅಲ್ಲ. ನಾನು ಯಾಕೆ ಹಾಡಿದ್ದು ಅಂತ ಹೇಳಿದ್ರೆ, ಎಲ್ಲೋ ಇರ್ತಕ್ಕಂಥ ಮನಸ್ಸು ಮತ್ತೆ ನನ್ನ ಕ್ಲಾಸಿಗೆ ಬರ್ಬೇಕಲ್ಲ. ಮಧ್ಯಾಹ್ನ ಊಟ ಮಾಡಿತ್ತು ನಿಮ್ಮ ಮನಸ್ಸು, ನಿಮ್ ಜೊತೆ ಮೊಟ್ಟೆ ತಿನ್ಲಿತ್ತು, ನಿಮ್ ಜೊತೆ ಶೌಚಾಲಯಕ್ಕೆ ಹೋಗಿತ್ತು, ನಿಮ್ ಜೊತೆ ಗ್ರೌಂಡಿಗೆ ಹೋಗಿತ್ತು, ಈಗ ಮತ್ತೆ ಇಲ್ಲಿ ಕ್ಲಾಸಿಗೆ ಬರ್ಬೇಕಲ್ಲ. ಇದಕ್ಕೋಸ್ಕರ ಮಾತ್ರ ಹಾಡಿರ್ತಕ್ಕಂಥದ್ದು. ಚೆನ್ನಾಗಿ ಹಾಡಿರ್ತಕ್ಕಂಥ ಕುಚ್ಚೂರು ಶಾಲೆಯ ಮಕ್ಕಳಿಗೆ ಇನ್ನೊಮ್ಮೆ ಜೋರಾಗಿರ್ತಕ್ಕ ಚಪ್ಪಾಳೆ, ಕೈ ಮೇಲೆತ್ತಿ ಸ್ಟಾರ್ಟ್ ಮಾಡಿ. ಈ ಹಾಡಿಗೆ ಒಂದು ಗಮ್ಮತ್ತಿದೆ, ನಿಮ್ಗೆ ಹೇಳುತ್ತೇನೆ. ಈ ಹಾಡನ್ನ ರವೀಂದ್ರನಾಥ್ ಠಾಗೋರ್ ಬರೆದಿರ್ತಕ್ಕಂಥ ರಾಷ್ಟ್ರಕವಿಯವರು. ಅವರ ಬರೆದದ್ದು ತಮ್ಮ 23ನೇ ವರ್ಷ ಪ್ರಾಯದಲ್ಲಿ. ಇಂಗ್ಲಿಷಲ್ಲಿ ಪದ್ಯ ಇದೆ. ಆದರೆ ಏನ್ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಅವರಿಗೆ ಆ ಕೊನೆ ಸಾಲು ಫ್ಲಾಶ್ ಆಗಲಿಲ್ಲ. ಯಾವುದೇ ಒಂದು ಕವಿತೆ ಪೂರ್ಣವಾಗಬೇಕು ಅಂತಾದ್ರೆ ಕೊನೆ ಸಾಲು ಫ್ಲಾಶ್ ಆಗಬೇಕು. ಕೊನೆ ಸಾಲು ಫ್ಲಾಶ್ ಆಗದೆ ಪದ್ಯ ಅಪೂರ್ಣವಾಯಿತು. ಆ ಪದ್ಯವನ್ನು ಹಾಗೇ ಇಟ್ಕೋತಾರೆ, ಪದ್ಯ ಪೂರ್ತಿ ಮಾಡೋದಿಲ್ಲ, ಗೀತಾಂಜಲಿಗೆ ಅದನ್ನು ಸೇರಿಸೋದಿಲ್ಲ. ಮುಂದೆ ರವೀಂದ್ರನಾಥ್ ಠಾಗೋರ್ ಅವರಿಗೆ 60ನೇ ವರ್ಷ ಪ್ರಾಯ ಆಯಿತು. ಕಲ್ಕತ್ತಾ ಶಾಂತಿನಿಕೇತನ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಾಟಾಯಿತು, ಸನ್ಮಾನ ಕಾರ್ಯಕ್ರಮ ಏರ್ಪಾಟಾಯಿತು. ಅಭಿನಂದನಾ ಭಾಷಣ ಮಾಡಲಿಕ್ಕೋಸ್ಕರ ವಿವೇಕಾನಂದರು ಬರ್ತಾರೆ. ಎಂತ ಗ್ರೇಟ್ ನೋಡಿ. 60ನೇ ವರ್ಷ ಪ್ರಾಯ ಆಗಿರತಕ್ಕಂಥ ರವೀಂದ್ರನಾಥ್ ಠಾಗೋರ್ ಅವರಿಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಈ ಪದ್ಯವನ್ನ ರವೀಂದ್ರನಾಥ್ ಠಾಗೋರ್ ಎತ್ತುಕೊಂಡು ವಿವೇಕಾನಂದರಿಗೆ ಕೊಡ್ತಾರೆ. ಕೊನೆ ಸಾಲು ಬರೆದುಕೊಡೋ ಪುಣ್ಯಾತ್ಮ ಅಂತ ಹೇಳ್ತಾರೆ. ವಿವೇಕಾನಂದರ ಕಿಸೆಯಲ್ಲಿ ಬಂಗಾರದ ಪೆನ್ ಇತ್ತು. ಆ ಪೆನ್ ತೆಗಿತಾರೆ, ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ. ಆ ಕೊನೆ ಸಾಲನ್ನ ಬರೆದು ವಿವೇಕಾನಂದರು ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಆ ಕೊನೆ ಸಾಲು ಯಾವುದು ಗೊತ್ತಾ? ಪಾಲಿಸೈ ಪಿತನಮ್ಮ ನಾಡೆಚ್ಚರಲಿ ಅಂತ ಕೊನೆ ಸಾಲು ನೀವು ಹಾಡಿದ್ರಲ್ಲ, ಆ ಸಾಲು ಬರೆದದ್ದು ರಾಮಕೃಷ್ಣ ಪರಮಹಂಸರ ಅಪ್ರತಿಮ ಶಿಷ್ಯರಾಗಿರ್ತಕ್ಕಂಥ ವಿವೇಕಾನಂದರು. ಬಂಗಾರದ ಪೆನ್ನಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದಾರೆ. ಈ ಹಾಡನ್ನ ಗೋಲ್ಡನ್ ಫ್ರೇಮ್ ಹಾಕೊಂಡು ಶಾಂತಿನಿಕೇತನ ಕಲ್ಕತ್ತಾದಲ್ಲಿ ಜೀವಂತವಾಗಿಟ್ಟಿದ್ದಾರೆ. ನಾನು ಕಲ್ಕತ್ತಾಕ್ಕೆ ಹೋಗಿದ್ದೆ ಶಾಂತಿನಿಕೇತನಕ್ಕೆ. ಅಲ್ಲಿ ಹೋದಾಗ ಈ ಪದ್ಯವನ್ನ ಚಿನ್ನದ ಫ್ರೇಮ್ ಹಾಕಿಟ್ಟಿದ್ದಾರೆ. ಕೆಳಗೆ ವಿವೇಕಾನಂದರ ಸಿಗ್ನೇಚರ್ ಇದೆ. ಈ ಪದ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನ ಬರೆದವರು ರವೀಂದ್ರನಾಥ್ ಠಾಗೋರ್ ಅವರು, ಕನ್ನಡಕ್ಕೆ ಭಾಷಾಂತರ ಮಾಡಿದ್ದು MN ಕಾಮತ್ ಅವರು. ಚೆನ್ನಾಗಿ ಹಾಡಿರ್ತಕ್ಕಂಥವರು ಕುಚ್ಚೂರು ಶಾಲೆಯ ಅತಿ ಅದ್ಭುತವಾದ ವಿದ್ಯಾರ್ಥಿಗಳು. ಚಪ್ಪಾಳೆ ಮೂಲಕ ಕಾರ್ಯಕ್ರಮ ಮುಂದಕ್ಕೆ ಹೋಗ್ತದೆ. ಚಪ್ಪಾಳೆ ಬೆಲ್. ಕೆಲವರ ಕೈ ಮೇಲೆ ಬರಲಿಲ್ಲ. ಈಗ ರೆಡಿ, 1 2 3 ಸ್ಟಾರ್ಟ್ ಮಾಡಿ. ತುಂಬಾ ಧನ್ಯವಾದಗಳು ವಿದ್ಯಾರ್ಥಿಗಳೇ. ನನ್ನ ಹತ್ರ ಇವತ್ತು 100 ಕಥೆಗಳಿದೆ. ಕಥೆ ಹೇಳ್ತಾ ಹೋಗ್ತೇನೆ. ಅದರ ಸಂದೇಶವೇನು ಅಂತ ನನಗೆ ನೀವು ಹೇಳಬೇಕು. ಯಾರಿದ್ರೂ ಪರವಾಗಿಲ್ಲ, ನಿಂತ್ಕೊಂಡು ಹೇಳಿ, ಪರವಾಗಿಲ್ಲ. ನಿಮಗೆ ಚಪ್ಪಾಳೆಗಳ ಬಹುಮಾನವನ್ನ, ಚಪ್ಪಾಳೆಗಳ ಹಾರವನ್ನ ಖಂಡಿತವಾಗಿ ಕೊಡ್ತೇನೆ. ಸ್ಟೋರೀಸ್ ಹೇಳ್ತೇನೆ. ನಾನಿವತ್ತು ಗೆದ್ದವರ ಕಥೆ ಹೇಳಬೇಕಾ, ಸೋತವರ ಕಥೆ ಹೇಳಬೇಕಾ? ನಂಗೆ ಹೇಳಿ. ಗೆದ್ದವರ ಕಥೆಗಳು ಯಾವತ್ತೂ ಕೂಡ ಅಹಂಕಾರವನ್ನ ಕೊಡ್ತವೆ. ಸೋತವರ ಕಥೆಗಳು ಜಾಸ್ತಿ ಪ್ರೇರಣೆ ಕೊಡ್ತವೆ. ನಾನು ನಿಮ್ಗೆ ಯಾವುದನ್ನು ಹೇಳಿ ಇವತ್ತು? ಸೋತವರ ಕಥೆಗಳನ್ನು ಜಾಸ್ತಿ ಹೇಳ್ತೇನೆ. ಗೆದ್ದವರ ಕಥೆಗಳು ಕೂಡ ಇದೆ. ಆದ್ರೆ ಕುಚ್ಚೂರು ಶಾಲೆಯ ಮಕ್ಕಳಿಗೆ ಸೋತವರ ಕಥೆ ಜಾಸ್ತಿ ಹೇಳ್ತಾನೆ. ಆಗ್ಬಹುದಲ್ಲ?
ಆಗ್ಬೋದಲ್ಲ? ಆರಂಭಿಸ್ತೇನೆ ಕಥೆಗಳನ್ನ. ತುಂಬಾ ಸುಂದರವಾಗಿರ್ತಕ್ಕಂತಹ ಒಂದು ಹಳ್ಳಿ ಇತ್ತು ತಮಿಳುನಾಡಲ್ಲಿ. ಅಲ್ಲೊಬ್ಬ ಪೋಸ್ಟ್ ಮ್ಯಾನ್ ಇದ್ದ, ತಾನಪ್ಪ ಅಂತ ಅವನ ಹೆಸರು. ಪ್ರತಿ ಮನೆಗೆ ಹೋಗಿ ಟಪಾಲು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಬ್ರಿಟಿಷರ ಕಾಲ ಅದು, ಒಂದು 100 ವರ್ಷಗಳ ಹಿಂದಿನ ಕಥೆ ಅದು. ತಾನಪ್ಪ ಬೆಳಿಗ್ಗೆ ಹೊರಡ್ತಾನೆ, ಎಲ್ಲರ ಮನೆಗೆ ಪತ್ರಗಳನ್ನು ಓದಿ ಹೇಳ್ತಾನೆ, ಮಜ್ಜಿಗೆ ಕೊಟ್ಟರೆ ಕುಡಿತಾನೆ, ಸಂಜೆ ವಾಪಸ್ ಬರ್ತಾನೆ. ದಿವಸಕ್ಕೊಂದು 150 ಪತ್ರಿಕೆಯನ್ನು ಬಟವಾಡೆ ಮಾಡುವ ಕೆಲಸವನ್ನು ತಾನಪ್ಪ ಮಾಡ್ತಿದ್ದ. ಒಂದ್ ದಿವಸ ಏನಾಯ್ತು ಅಂತ ಹೇಳಿದ್ರೆ, ಆ ಹಳ್ಳಿಗೊಂದು ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ಗೊತ್ತಾ ನಿಮ್ಗೆ? ಟೆಲಿಗ್ರಾಮ್ ಅಂತ ಹೇಳಿದ್ರೆ ತಕ್ಷಣ ಕೊಡ್ಬೇಕಾಗಿರ್ತಕ್ಕಂಥ ಪತ್ರ, ಬಾಕಿ ಇಟ್ಕೊಳ್ಳಿಕ್ಕಿಲ್ಲ. ಟೆಲಿಗ್ರಾಮ್ ಅಂತೂ ಏನಪ್ಪಾ ಅಂತ ಹೇಳಿದ್ರೆ, ಮೀನಾಕ್ಷಿ ಅಂತ ಹೇಳುವಂತ ಹುಡುಗಿಯ ಮನೆಯಲ್ಲಿ ಅವಳ ಚಿಕ್ಕಪ್ಪ ತೀರಿ ಹೋದ್ರು ಅಂತ ಒಂದು ಸಂದೇಶ ಕೊಡುವಂತ ಒಂದು ಟೆಲಿಗ್ರಾಮ್ ಬಂತು. ತಾನಪ್ಪ ನೋಡ್ತಾನೆ, ಟೆಲಿಗ್ರಾಮ್ ಕೈಯಲ್ಲಿದೆ, ಕೊಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ. ಯಾಕೆ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಮೀನಾಕ್ಷಿಗೆ ಮದುವೆ ಫಿಕ್ಸ್ ಆಗಿದೆ, ದಿಬ್ಬಣ ಬಂದಾಗಿದೆ, ಅಡಿಗೆ ಎಲ್ಲ ಮಾಡ್ಕೊಂಡು ಸಿದ್ಧರಾಗಿದ್ದಾರೆ, ಜನ ಮದುವೆಗೆ ದಾರಿ ಎರೆದುಕೊಂಡು ಬರ್ತಾ ಇದ್ದಾರೆ. ಸೊ ಈಗ ನಾನು ಟೆಲಿಗ್ರಾಮ್ ಅನ್ನ ಕೊಟ್ರೆ ಸೂತಕ ಬಂತು, ಚಿಕ್ಕಪ್ಪ ತೀರಿ ಹೋಗಿದ್ದಾರೆ, ಮದುವೆ ನಿಂತು ಹೋಗ್ತದೆ. ಟೆಲಿಗ್ರಾಮ್ ಅನ್ನ ಕೊಡದೆ ಹೋದ್ರೆ ನನ್ನನ್ನು ಸರ್ಕಾರ ಸಸ್ಪೆಂಡ್ ಮಾಡ್ತದೆ. ಬ್ರಿಟಿಷರ ಕಾಲ, ಕಾನೂನು ತುಂಬಾ ಬಿಗಿ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ತಾನಪ್ಪನ ಕೈಯಲ್ಲಿ ಟೆಲಿಗ್ರಾಮ್ ಇದೆ. ನಂಗೆ ಕೊಚ್ಚೂರಿನ ವಿದ್ಯಾರ್ಥಿಗಳು ಹೇಳಿ, ಟೆಲಿಗ್ರಾಮ್ ಅನ್ನ ಕೊಡ್ಬೇಕಾ ಬೇಡವಾ? ಎಲ್ಲಾ ಮಕ್ಕಳು ಮಾತಾಡೋರು ನನ್ನ ಜೊತೆಗೆ ಇವತ್ತು. ಟೆಲಿಗ್ರಾಮ್ ಅನ್ನ ಕೊಟ್ರೆ ಮದುವೆ ನಿಂತು ಹೋಗ್ತದೆ, ಮತ್ತೆ ಮೀನಾಕ್ಷಿಗೆ ಯಾವತ್ತೂ ಮದುವೆ ಆಗೋದಿಲ್ಲ. ಸೂತಕದ ಕಾಲ ಅದು, ಅಂಧಶ್ರದ್ಧೆಗಳ ಕಾಲ ಅದು. ಟೆಲಿಗ್ರಾಮ್ ಅನ್ನ ಹರಿದು ಹಾಕಿದ್ರೆ ಅವನ ಕೆಲಸ ಹೋಗ್ತದೆ, ಕೆಲಸವನ್ನ ತಾನಪ್ಪ ಕಳ್ಕೊಳ್ಳುತ್ತಾನೆ. ನಂಗೆ ಹೇಳಿ, ಈಗ ಟೆಲಿಗ್ರಾಮ್ ಅನ್ನ ಕೊಡ್ಬೇಕಾ ಬೇಡವಾ? ಏನ್ ಹೇಳ್ತೀರಿ? ಎಷ್ಟು ಜನ ಟೆಲಿಗ್ರಾಮ್ ಅನ್ನ ಕೊಡಬೇಕು ಅಂತ ಹೇಳ್ತೀರಿ? ಎಷ್ಟು ಜನ ಟೆಲಿಗ್ರಾಮ್ ಅನ್ನ ಹರಿದು ಬಿಸಾಡಬೇಕು ಅಂತ ಹೇಳ್ತೀರಿ? ಕುಚ್ಚೂರಿನ ಶಾಲೆಗಳು ಯಾವತ್ತೂ ಕೂಡ ರೈಟ್ ಆಗಿದ್ದೀರಿ. ತಾನಪ್ಪ ಅವತ್ತು ಟೆಲಿಗ್ರಾಮ್ ಅನ್ನು ಹರಿದು ಬೀಸಾಡ್ತಾನೆ, ಟೆಲಿಗ್ರಾಮ್ ಅನ್ನ ಕೊಡೋದಿಲ್ಲ. ಮದುವೆ ಮುಂದುವರಿಯುತ್ತದೆ, ಅವನ ಕೆಲಸ ಹೋಗ್ತದೆ, ಕೆಲಸವನ್ನ ಕಳ್ಕೊಂಡ್ರು ಪರವಾಗಿಲ್ಲ. ತಾನಪ್ಪ ಅದ್ಭುತ ಮನುಷ್ಯತ್ವದ ಮಾನವೀಯತೆ ರೂಪವಾಗಿ ನಂಗೆ ಕಾಣಿಸ್ತಾನೆ. ಚಪ್ಪಾಳ ಬರಲಿ ತಾನಪ್ಪನಿಗೋಸ್ಕರ. ಎರಡನೇ ಕಥೆ ಹೇಳ್ತಾನೆ, ಅದೇ ರೀತಿ ಕಥೆ ಇದು. ಕೃಷ್ಣ ಆಲನ್ನಹಳ್ಳಿ ಅಂತ ಬರೆದಿರ್ತಕ್ಕಂಥ ಕಥೆ ಇದು. ಅದರ ಹೆಸರು ಭುಜಂಗನ ದಶಾವತಾರಗಳು. ಬಹಳ ಚಂದವಾಗಿರ್ತಕ್ಕಂಥ ಕಥೆ ಇದು, ಸಿನಿಮಾ ಕೂಡ ಆಗಿರ್ತಕ್ಕಂಥದ್ದು. ಅದರ ಕೊನೆಯ ದೃಶ್ಯ ಬಹಳ ರೋಮಾಂಚಕವಾಗಿದೆ. ನಾನು ಇಡೀ ಕಥೆ ನಿಮ್ಗೆ ಹೇಳೋದಿಲ್ಲ. ಭುಜಂಗಯ್ಯನಿಗೆ 2 ಕಣ್ಣುಗಳು ಕಾಣೋದಿಲ್ಲ, ಕುರುಡ ಅಂದ್ರೆ ಪೂರ್ತಿ ಕುರುಡ. 18 ವರ್ಷದ ಬಹಳ ಚಂದವಾಗಿರ್ತಕ್ಕಂಥ ಮಗಳು, ತುಂಬಾ ಪ್ರೀತಿ ಮಾಡಿದ ಒಬ್ಬಳೇ ಮಗಳು. ಭುಜಂಗಯ್ಯ ಕೂಲಿ ಕೆಲಸವನ್ನ ಮಾಡಿಕೊಂಡು ಸಾಯಂಕಾಲ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ದಿನಾಲ ಮಗಳನ್ನ ಮಗಳೇ ಅಂತ ಕರೀತಾನೆ. ಮಗಳು ಓಡ್ಕೊಂಡ್ ಬರ್ತಾಳೆ, ಅಪ್ಪನಿಗೆ ಚಂದ ಮಾಡಿ ಊಟ ಬಡಿಸ್ತಾಳೆ. ಬಟ್ ಈ ದಿನ ಭುಜಂಗಯ್ಯ ಮನೆಗೆ ಬಂದಾಗ ಮಗಳೇ ಅಂತ ಕರೀತಾನೆ, ಮಗಳು ಓ ಅಂತ ಹೇಳುವುದಿಲ್ಲ. ಎಸ್ಸಲ ಕರೆದ್ರು ಮಗಳು ಓ ಹೇಳುವುದಿಲ್ಲ. ಸಿಟ್ಟು ಬಂತು ಭುಜಂಗಯ್ಯನಿಗೆ, ತುಂಬಾ ಸಿಟ್ಟು ಬಂತು. ಅವನ ಮಗಳನ್ನ ಬೈಲಿಗೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಯಾರು ಬಂದು ಹೇಳ್ತಾರೆ, ನಿನ್ನ ಮಗಳು ಈ ಜಗತ್ತಲ್ಲಿಲ್ಲ, ಅವಳು ಸತ್ತು ಹೋಗಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ, ಊರಿನ ಜಮೀನ್ದಾರ ನಿನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾನೆ, ಅವಳು ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ, ಸುಸೈಡ್ ಮಾಡ್ಕೊಂಡಾಗಿದೆ, ಅವಳ ಹೆಣ ನೇತಾಡ್ತಾ ಇದೆ. ಭುಜಂಗಯ್ಯ ಎದೆ ಬಡ್ಕೊಂಡು ಅಳ್ಳಿ ಸ್ಟಾರ್ಟ್ ಮಾಡ್ತಾನೆ. ತನ್ನ ಮಗಳಿಗೋಸ್ಕರ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾನೆ, ಜಮೀನ್ದಾರನಿಗೆ ಶಾಪ ಕೊಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಾಗುವಾಗ ಅದೇ ಊರಿನ ಯಾರೋ ಬಂದು ಓಡ್ಕೊಂಡು ಬಂದು ಹೇಳ್ತಾರೆ, ಭುಜಂಗಯ್ಯ, ಊರಿನ ಜಮೀನ್ದಾರನಿಗೆ ವಿಷದ ಸರ್ಪ ಕಚ್ಚಿದೆ, ಸರ್ಪದ ವಿಷವನ್ನ ತೆಗಿಲಿಕ್ಕೆ ನಿನಗೆ ಮಾತ್ರ ಗೊತ್ತಿದೆ, ಊರಲ್ಲಿ ಬೇರೆ ಯಾರೇ ಕೂಡ ಗೊತ್ತಿಲ್ಲ, ಬೇಗ ಬಂದು ಜಮೀನ್ದಾರನ ಪ್ರಾಣ ಉಳಿಸು ಅಂತ ಹೇಳ್ತಾರೆ. ಈಗ ಭುಜಂಗಯ್ಯ ಹೋಗ್ಬೇಕಾ ಬೇಡವಾ ನೀವು ಹೇಳಿ? ತನ್ನ ಮಗಳ ಪ್ರಾಣವನ್ನ ತೆಗೆದಿರ್ತಕ್ಕಂತಹ, ತನ್ನ ಮಗಳ ಅತ್ಯಾಚಾರ ಮಾಡ್ತಕ್ಕಂಥ ಜಮೀನ್ದಾರ ಸಾಯ್ತಾ ಇದ್ದಾನೆ, ವಿಷದ ಸರ್ಪದ ವಿಷ ಏರ್ತಾ ಇದೆ, ಹೋಗಿ ಪ್ರಾಣವನ್ನ ಉಳಿಸೋ ಶಕ್ತಿ ಭುಜಂಗಯ್ಯನಿಗಿದೆ, ಹೋಗ್ಬೇಕಾ ಬೇಡವಾ ನೀವು ಹೇಳಿ? ಎಷ್ಟು ಜನ ಹೋಗ್ಬೇಕು ಅಂತ ಹೇಳ್ತೀರಿ? ಎಷ್ಟು ಜನ ಹೋಗಬಾರದು ಅಂತ ಹೇಳ್ತೀರಿ? ಕೆಟ್ಟ ಜಮೀನ್ದಾರ, ಮೂರ್ಖ ಜಮೀನ್ದಾರ, ಹೋಗಬಾರದು ಎಷ್ಟು ಮಂದಿ ಹೇಳ್ತೀರಿ?
ತುಂಬಾ ಥ್ಯಾಂಕ್ಸ್ ನಿಮ್ಗೆ, ನೀವು ಕರೆಕ್ಟ್ ಆದ ಟ್ರ್ಯಾಕ್ ಅಲ್ಲಿ ಇದ್ದೀರಿ ಸರ್. ಭುಜಂಗ ಯಾವತ್ತು ಹೋಗ್ತಾನೆ, ಜಮೀನ್ದಾರನ ಪ್ರಾಣ ಉಳಿಸ್ಕೊಂಡು ಬರ್ತಾನೆ. ಅವನು ಹೇಳ್ತಾನೆ ಒಂದು ಮಾತುಗಳನ್ನ, ಸತ್ತವರನ್ನ ಮತ್ತೆ ಬದುಕಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಬದುಕಿದವರನ್ನ ಬದುಕಿಸುವಂತದ್ದು ಮಾನವ ಧರ್ಮ ಅಂತ ಹೇಳ್ತಾನೆ. ಅವನ ಮಾತು ಸರಿ ಇದೆಯಾ? ಮಾತು ಸರಿ ಇದೆಯಾ? ಸತ್ತವರನ್ನ ಮತ್ತೆ ವಾಪಸ್ ತಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ, ಬದುಕುವವರನ್ನ ಸಾಯುವವರನ್ನ ಮತ್ತೆ ಬದುಕಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಭುಜಂಗ ಹೇಳ್ತಾನೆ. ಅವನ್ ಮಾಡಿದ್ದು ಮಾನವೀಯ ಧರ್ಮದ ಕೆಲಸ ಅಂತ ನಂಗೆ ಅನಿಸ್ತಾ ಇದೆ. ಚಪ್ಪಾಳೆ ಸುರಿದು ಅಭಿನಂದನೆ ಮಾಡಿ ಭುಜಂಗಯ್ಯನನ್ನ. ಥ್ಯಾಂಕ್ ಯು ವೆರಿ ಮಚ್. ನಾನು ಮೂರನೇ ಕತೆಗೆ ಬರ್ತೇನೆ. ಇನ್ನು ನೀವು ಮಾತಾಡಬೇಕು, ನಾನು ಮಾತಾಡೋದು ಕಮ್ಮಿ. ಪ್ರತಿ ಕಥೆ ಆದ ಕೂಡ ನಾನು ನಿಮಗೆ ಮೈಕ್ ಕೊಡ್ತೇನೆ, ಅಥವಾ ನೀ ಎದ್ದು ನಿಂತ್ಕೊಂಡು ಮಾತಾಡಬೇಕು ಸರ್. ಯಾರು ಬೇಕಾದ್ರೆ ಮಾತಾಡಿ. ಸುಂದರವಾದ ಅದ್ಭುತವಾದ ಸ್ಟೋರಿಗಳಿದೆ, ಬಹಳ ಚಂದವಾದ ಸ್ಟೋರಿಗಳಿದೆ. MK ಇಂದಿರಾ ಅವರು ಪಣಿಯಮ್ಮ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಮಕ್ಕಳಿಗೆ ಸೂಟ್ ಆಗುವಂತ ಕಥೆ ಇದು. ಪಣಿಯಮ್ಮ ಕಾದಂಬರಿಯಲ್ಲಿ ಒಬ್ಬ ದಲಿತ ಬರ್ತಾನೆ, ಒಬ್ಬ ಹರಿಜನ ಬರ್ತಾನೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಅದು. ನದಿ ಹರಿತಾ ಇದೆ, ಬಂಡೆ ಮೇಲೆ ಕೂತ್ಕೊಂಡು ಹರಿಯುವಂತ ನದಿಯನ್ನ ಆ ಹರಿಜನ ಹುಡುಗ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಬಟ್ಟೆ ವಾಶ್ ಮಾಡಿ ಬಂದಿರತಕ್ಕಂಥ ಒಬ್ಬ ಬ್ರಾಹ್ಮಣ ಹುಡುಗಿ ಕಾಲು ಜಾರಿ ನದಿಗೆ ಬೀಳ್ತಾಳೆ, ಕೊಚ್ಕೊಂಡು ಹೋಗ್ತಾ ಇದ್ದಾಳೆ. ಈ ಹುಡುಗ ನೋಡ್ತಾರೆ, ಹೋಗಿ ಅವಳ ಪ್ರಾಣ ಉಳಿಸ್ಬೇಕು ಅಂತ ಅವನು ಯೋಚನೆ ಮಾಡಿದಾಗ ಥಟ್ಟ ಗೊತ್ತಾಗುತ್ತೆ, ನಾನು ಹೋಗಿ ಅವಳನ್ನ ಮುಟ್ಟಿದ್ರೆ ನನ್ನ ಊರಿನ ಜನ ಕಲ್ಲು ಹೊಡೆದು ಸಾಯಿಸ್ತಾರೆ. ಮೌಢ್ಯಗಳ ಕಾಲ ಅದು, 100 ವರ್ಷಗಳ ಹಿಂದಿನ ಕಥೆ ಇದು. ನಾನೇನಾದ್ರೂ ಹೋಗಿ ಆ ಹುಡುಗಿ ಪ್ರಾಣವನ್ನ ಹೋಗಿ ಮುಟ್ಲಿದ್ರೆ ಸಾಕು, ನನ್ನ ಜನ ಕಲ್ಲು ಹೊಡೆದು ಸಾಯಿಸ್ತಾರೆ. ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ. ನನಗೆ ಕುಚ್ಚೂರ್ನ ಮಕ್ಕಳಿಗೆ ಹೇಳಿ, ಅವನು ಹೋಗ್ಬೇಕಾ ಬೇಡವಾ? ಹೋದ್ರೆ ಅವನನ್ನ ಕಲ್ಲು ಹೊಡೆದು ಸಾಯಿಸ್ತಾರೆ. ಮೌಢ್ಯಗಳ ಕಾಲ ಅದು. ಹೋಗದೆ ಕೂತ್ರವಳ ಪ್ರಾಣ ಹೋಗ್ತದೆ. ಏನ್ ಮಾಡ್ಬೇಕು? ಪ್ರಾಣ ಉಳಿಸ್ಬೇಕಾ ಬಿಡ್ಬೇಕಾ? ನೀವು ಹೇಳಿ ನಂಗೆ. ಎಷ್ಟು ಜನ ಪ್ರಾಣ ಉಳಿಸ್ಬೇಕು ಅಂತ ಹೇಳ್ತೀರಿ? ನೀವು ಕರೆಕ್ಟ್ ಆಗಿದ್ದೀರಿ. ಕುಚ್ಚೂರ್ನ ಶಾಲೆ ಮಕ್ಕಳಿಗೆ ಅಭಿನಂದನೆ ಹೇಳ್ತಾನೆ, ನೀವು ಕರೆಕ್ಟ್ ಆದ ಟ್ರ್ಯಾಕ್ ಅಲ್ಲಿ ಇದ್ದೀರಿ. ಆ ಹುಡುಗ ಹೋಗ್ತಾನೆ, ಆ ಹುಡುಗಿಯ ಪ್ರಾಣ ಉಳಿಸ್ಕೊಂಡ್ ಬರ್ತಾನೆ. ಊರಿನ ಜನ ಅವನನ್ನ ಕಲ್ಲು ಹೊಡೆದು ಸಾಯಿಸ್ತಾರೆ. ಬಟ್ ಅವನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕೈ ಕೆಳಗೆ ಮಾಡಿ ಚಪ್ಪಾಳೆ ಬರಲಿ. ನನ್ನ ಪ್ರೀತಿ ವಿದ್ಯಾರ್ಥಿಗಳ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಇವರೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು. ತಾನಪ್ಪ ಒಬ್ಬ ಪೋಸ್ಟ್ ಮ್ಯಾನ್, ಭುಜಂಗಿ ಒಬ್ಬ ಕೂಲಿ ಕಾರ್ಮಿಕ, ಆ ಬ್ರಾಹ್ಮಣ ದಲಿತ ಹುಡುಗ ಒಬ್ಬ ಅಸ್ಪೃಶ್ಯ ಹುಡುಗ, ಇವರೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಯೋಚನೆಗಳು ಬಹಳ ಅದ್ಭುತವಾಗಿತ್ತಲ್ಲ. ಯಾರು ಅದ್ಭುತವಾದ ಯೋಚನೆಗಳನ್ನ ಮಾಡ್ತಾರೆ ಅವರು ಅದ್ಭುತವಾಗ್ತಾರೆ ಅಂತ ನಂಗೆ ಅರ್ಥ ಆಗಿರ್ತಕ್ಕಂಥದ್ದು. ಯಾರ ದೃಷ್ಟಿಕೋನಗಳು ಅದ್ಭುತವಾಗಿರ್ತವೆ ಅವರು ಅದ್ಭುತವಾಗಿರ್ತಾರೆ. ಯಾರ ಯೋಚನಾ ವಿಧಾನಗಳು ಅದ್ಭುತವಾಗಿರ್ತವೆ ಅವರು ಅದ್ಭುತ ವ್ಯಕ್ತಿಗಳಾಗ್ತಾರೆ, ಲೆಜೆಂಡ್ಸ್ಗಳಾಗ್ತಾರೆ, ಐಕಾನ್ಸ್ಗಳಾಗ್ತಾರೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ಅಪ್ಪ ಯಾರು ಅಮ್ಮ ಯಾರು ನಾನು ಕೇಳೋದಿಲ್ಲ. ನಿಮ್ಮ ಜಾತಿ ಯಾವುದು ನನಗೆ ಬೇಡ. ನಿಮ್ಮ ಆರ್ಥಿಕ ಮೂಲ ಯಾವುದು ನನಗೆ ಬೇಕಾಗಿಲ್ಲ. ನಿಮ್ಮ ವಿದ್ಯಾಭ್ಯಾಸದ ಮಾರ್ಕ್ ಎಷ್ಟು ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಮ್ಯಾಥ್ಸ್ ಅಲ್ಲಿ ಎಷ್ಟು 100 ತಗೊಂಡ್ರೆ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಯೋಚನೆ ಕರೆಕ್ಟ್ ಆಗಿ ನೀವು ಮಾಡ್ತಾ ಇದ್ದೀರಾ, ನೀವು ಲೆಜೆಂಡ್ಸ್ ಆಗ್ತೀರಿ, ಐಕಾನ್ಸ್ಗಳಾಗ್ತೀರಿ, ನಿಮ್ಮನ್ನ ಜನ ಫಾಲೋ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಯೋಚನೆ ಮಾಡುವಂತ ವಿಧಾನವನ್ನು ಬದಲಾವಣೆ ಮಾಡಿಕೊಳ್ಳಿ. ಸಾಮಾನ್ಯರಾಗಿ ಯೋಚನೆಗಳನ್ನ ಮಾಡಬೇಡಿ. ಸಾಮಾನ್ಯರಾಗಿ ಯೋಚನೆಗಳನ್ನ ಮಾಡೋದನ್ನ ಬಿಟ್ಟು ಅಸಾಮಾನ್ಯವಾಗಿ ಯಾರು ಯೋಚನೆಗಳನ್ನ ಮಾಡ್ತಾರೆ ಅವ್ರ ಲೆಜೆಂಡ್ಸ್ ಆಗೋದು ಖಂಡಿತ, ಐಕಾನ್ಸ್ ಆಗೋದು ಖಂಡಿತ. ನಾನು ಆಸೆ ಪಡ್ತೇನೆ ಕುಚ್ಚೂರು ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಲೆಜೆಂಡ್ ಆಗ್ಬೇಕು ಅಂತ ಆಸೆ ಪಡ್ತೇನೆ. ನಾವೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು. ನಮ್ಮ ಹೆಚ್ಚಿನವರು ಕನ್ನಡ ಮಾಧ್ಯಮದ ಮೂಲಕ ಬಂದಿರತಕ್ಕಂಥವ್ರು. ನಮ್ಮ ಅಪ್ಪ ಅಮ್ಮ ಶ್ರೀಮಂತರಾದ ವ್ಯಕ್ತಿಗಳು ಅಲ್ಲ. ನಾವೆಲ್ಲ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು. ಆದರೆ ಯಶಸ್ಸು ಏನು ಹೇಳುತ್ತೆ ಗೊತ್ತಾ? ಜಗತ್ತಿನಾದ್ಯಂತ ಮಕ್ಕಳು ಕೇಳಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ಒಂದು ಸಮೀಕ್ಷೆ ಮಾಡಿದ್ರಂತೆ. ಯಾವ ಸಮೀಕ್ಷೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಗಳ 100 ಮಂದಿಗಳ ಪಟ್ಟಿಗಳನ್ನ ಮಾಡಿಕೊಂಡ್ರು. ಇಡೀ ಜಗತ್ತಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ಸ್ ಆಗಿರ್ತಕ್ಕಂತಹ 100 ಮಂದಿಯ ಪಟ್ಟಿ ಮಾಡಿಕೊಂಡ್ರಂತೆ. ಆಮೇಲೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರ ಕೌಟುಂಬಿಕ ಹಿನ್ನೆಲೆ ಅಭ್ಯಾಸ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಾನು ನಿಮ್ಗೆ ಹೇಳ್ತೇನೆ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಆ 100 ಮಂದಿಯಲ್ಲಿ 87 ಜನ ಕುಚ್ಚೂರ್ನಂತ ಗ್ರಾಮದಿಂದ ಬಂದಿರತಕ್ಕಂಥವ್ರು ಸಕ್ಸಸ್ಫುಲ್ ಆಗಿದ್ದಾರೆ. ಚಪ್ಪಾಳೆ ಬೇಕಾ?
100 ಮಂದಿಯಲ್ಲಿ 83 ಜನ ಅವರವರ ಮಾತೃಭಾಷೆಯಲ್ಲಿ, ಕನ್ನಡದಲ್ಲಿ, ತಮಿಳಲ್ಲಿ, ಪಂಜಾಬಲ್ಲಿ ಓದಿರ್ತಕ್ಕಂಥವರು, ಕನ್ನಡ ಮಾಧ್ಯಮ ಶಿಕ್ಷಣ ಪಡ್ಕೊಂಡವರು. ನಿಮ್ಗೆ ಚಪ್ಪಾಳಿ ಬೇಕು ಅಂತ ಅನಿಸ್ತಾ ಇದೆಯಾ? 100ರಲ್ಲಿ 93 ಜನ, ಕೇಳಿ ಈ ಮಾತುಗಳನ್ನ, 100ರಲ್ಲಿ 93 ಜನ ಬಾಲ್ಯದಲ್ಲಿ ಅತಿ ಹೆಚ್ಚು ಬಡತನವನ್ನ, ಕಷ್ಟಗಳನ್ನ, ಅಪಮಾನಗಳನ್ನ, ಹಸಿವೆಯನ್ನ ಪಡ್ಕೊಂಡು ಬೆಳೆದವರು. ತುಂಬ ಬಾಲ್ಯದಲ್ಲಿ ಅಪಮಾನಗಳನ್ನ ಪಟ್ಟವರು, ತುಂಬ ಬಾಲ್ಯದಲ್ಲಿ ಹಸಿವನ್ನ ಉಂಡವರು, ಹಾಕೊಳ್ಳಿಕ್ಕೆ ಡ್ರೆಸ್ ಇಲ್ಲದೆ ಕಷ್ಟಪಟ್ಟವರು, ಯಾರ್ಯಾರ ಮುಂದೆ ಕೈ ಚಾಚು ಸ್ವಾಭಿಮಾನವನ್ನ ಕೆಡಿಸ್ಕೊಂಡವರು. 93 ಜನ ಈ ಸಕ್ಸಸ್ಫುಲ್ ಆದವರು ಸ್ನೇಹಿತರೆ ಬಾಲ್ಯದಲ್ಲಿ ಅತಿ ಹೆಚ್ಚು ಹಸಿವನ್ನ ಪಡ್ಕೊಂಡಿದ್ದವರು. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಜಗತ್ತಲ್ಲಿ ಅತಿ ದೊಡ್ಡ ಶಿಕ್ಷಕ ಯಾರು ಅಂದ್ರೆ ಹಸಿವು. ಜಗತ್ತಲ್ಲಿ ಅತಿ ದೊಡ್ಡ ಶಿಕ್ಷಕ ಯಾರು ಅಂತ ಹೇಳಿದ್ರೆ ಹಸಿವು. ನಿಮ್ಗೆ ಹಸಿವಿನ ಬೆಲೆ ಗೊತ್ತಿದೆಯಾ? ಕುಚ್ಚೂರ್ನ ಮಕ್ಕಳು ಹೇಳಿ, ಹಸಿವಿನ ಬೆಲೆ ಗೊತ್ತಿದೆಯಾ? ಹಸಿವಿನ ಬೆಲೆ ಗೊತ್ತಿದೆಯಾ ನಿಮ್ಗೆ? ಹಾಗಿದ್ರೆ ನೀವು ಸಕ್ಸಸ್ ಆಗುವಂಥದ್ದು ಗ್ಯಾರಂಟಿ. ನಾನು ಎಲ್ಲ ಮಕ್ಕಳನ್ನ ಅಭಿನಂದನೆಗಳನ್ನ ಮಾಡ್ತೇನೆ. ನೀವು ಖಂಡಿತವಾಗಿ ಸಕ್ಸಸ್ ಆಗ್ತೀರಿ ಅಂತ ನಂಗೆ ಅನಿಸ್ತಾ ಇದೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮುಂದಕ್ಕೆ ಹೋಗೋಣ. ಬಹಳ ಚಂದವಾದ ಸ್ಟೋರಿಗಳನ್ನು ಹೇಳ್ತಾ ಹೋಗ್ಬೇಕು. ನಾನು ಕಾರ್ಕಳ ತಾಲೂಕಲ್ಲಿ ಬಹಳ ಚಂದವಾಗಿರತಕ್ಕಂತಹ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಬ್ಬಳು ಹುಡುಗಿ 4 ಕಿಲೋಮೀಟರ್ ನಡ್ಕೊಂಡು ಒಂದು ಶಾಲೆಗೆ ಬರ್ತಾಳೆ. ಹೈಸ್ಕೂಲಿಗೆ ಬರಬೇಕಾದ್ರೆ ಜಲ್ಲಿ ರೋಡ್ ಇಲ್ಲ, ಮಣ್ಣಿನ ರೋಡಲ್ಲಿ 4 ಕಿಲೋಮೀಟರ್ ನಡ್ಕೊಂಡು ಅವಳು ಶಾಲೆಗೆ ಬರಬೇಕು. ಆ ಊರಿನ ಹೆಸರು ಹೆರಮುಂಡೆ ಅಂತ ಹೇಳಿ. ಸಣ್ಣ ಗ್ರಾಮ, ಬಹಳ ಸಣ್ಣ ಗ್ರಾಮ. 4 ಅಂಗಡಿಗಳು ಕೂಡ ಇಲ್ಲ. ಪೋಸ್ಟ್ ಆಫೀಸ್ ಬಿಟ್ಟರೆ ಬೇರೆ ಯಾವುದೋ ಸರ್ಕಾರಿ ಕಚೇರಿಗಳಿಲ್ಲ. ಬೆಳಿಗ್ಗೆ 4 ಕಿಲೋಮೀಟರ್ ನಡಿಬೇಕು, ಸಂಜೆ 4 ಕಿಲೋಮೀಟರ್ ನಡಿಬೇಕು. ಅಂತ ಹುಡುಗಿ ಮುಂದಕ್ಕೆ ವಾಲಿಬಾಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 10ನೇ ಕ್ಲಾಸಿಗೆ ಬರುವಾಗ ಅವಳ ಸರ್ ಹೇಳ್ತಾರೆ, ಕಬಡ್ಡಿ ಆಡ ಮಗ, ಚೆನ್ನಾಗಿ ಆಡ್ತಿ ಕಬಡ್ಡಿಯನ್ನ ಅಂತ. ಕಬಡ್ಡಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮುಂದೆ PUC ಸ್ಟಾರ್ಟ್ ಮಾಡ್ತಾಳೆ, ಮತ್ತೆ ಕಬಡ್ಡಿಯನ್ನ ಕಂಟಿನ್ಯೂ ಮಾಡ್ತಾಳೆ. ಡಿಗ್ರಿ ಮಾಡ್ಲಿಕ್ಕೆ ಹೋದೆ, ಕುದ್ರೋಳಿ ಕಾಲೇಜಿಗೆ ಸೇರ್ತಾಳೆ. ಮತ್ತೆ ಕಬಡ್ಡಿಯನ್ನ ಅವಳ ಲೈಫ್ ಆಗಿ ತಕೊಳ್ಳಿ ಸ್ಟಾರ್ಟ್ ಮಾಡ್ತಾಳೆ. ಮೊದಲ ಬಾರಿ ಯೂನಿವರ್ಸಿಟಿ ಮಟ್ಟದಲ್ಲಿ ಚಿನ್ನದ ಪದಕವನ್ನು ತಕೊಳ್ತಾಳೆ. ಟ್ರೋಫಿ ಗೆಲ್ಲಿಗೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಅವಳ ಪ್ರಯಾಣ ಸ್ಟಾರ್ಟ್ ಆಯ್ತು. ಅವಳಿಗೆ ರೈಲ್ವೇಸ್ ಅಲ್ಲಿ ಜಾಬ್ ಸಿಕ್ಕಿತು. ಆ ಜಾಬ್ ಅನ್ನು ಹಿಡ್ಕೊಂಡು ಅವಳು ತನ್ನ ಬದುಕನ್ನು ರೂಪಿಸ್ಕೊಳ್ತಾ ಹೋಗ್ತಾಳೆ. ಕಬಡ್ಡಿಯನ್ನ ಜೀವನದ ಉಸಿರು ಮಾಡ್ಕೊಳ್ತಾಳೆ. ಅವಳ ಆಚೆ ಮನೆಯವರು ಈಚೆ ಮನೆ ಹೇಳ್ತಾರೆ, ಕಬಡ್ಡಿ ಆಡಬಾರದು ಹುಡುಗಿಯರೆಲ್ಲ, ಶಾರ್ಟ್ಸ್ ಹಾಕೊಂಡು ಕಬಡ್ಡಿ ಆಡ್ತಾ ಇದ್ದಾಳೆ, ಮುಂದೆ ಅವಳಿಗೆ ಮದುವೆ ಆಗೋದು ಕಷ್ಟ ಇದೆ, ಕಳಿಸ್ಬೇಡ ಅಂತ ಅವಳ ಅಪ್ಪನಿಗೆಲ್ಲ ಬುದ್ಧಿ ಹೇಳುತ್ತಾರೆ. ಬಟ್ ಹುಡುಗಿ ಕಬಡ್ಡಿ ಆಡೋದನ್ನ ಬಿಡೋದಿಲ್ಲ. ಯೂನಿವರ್ಸಿಟಿ ಲೆವೆಲ್ ಆಯ್ತು, ಮುಂದೆ ರಾಜ್ಯ ಮಟ್ಟ ಆಯ್ತು, ರೈಲ್ವೇಸ್ ಆಯ್ತು, ರಾಷ್ಟ್ರ ಮಟ್ಟ ಆಯ್ತು. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನನಗೆ ಚೆನ್ನಾಗಿ ನೆನಪಿದೆ, 2013ರಲ್ಲಿ ವಿಶ್ವಕಪ್ನ ಕಬಡ್ಡಿ ಕೂಟ ಆರಂಭ ಆಯ್ತು ಭಾರತದಲ್ಲಿ. ಮೊದಲ ವರ್ಲ್ಡ್ ಕಪ್ ಅದು. ಆ ವರ್ಲ್ಡ್ ಕಪ್ ಅಲ್ಲಿ ಅದೇ ಹುಡುಗಿ ಕಬಡ್ಡಿ ಕ್ಯಾಪ್ಟನ್ ಆಗ್ತಾಳೆ ಭಾರತದ್ದು. ಭಾರತೀಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿದ್ದುಕೊಂಡು ಆ ಹುಡುಗಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಗೊಂಡ್ಬರ್ತಾಳೆ. 2013ರ ವರ್ಲ್ಡ್ ಕಪ್ ಅಲ್ಲಿ ಕಬಡ್ಡಿಯಲ್ಲಿ ಭಾರತೀಯ ಕ್ಯಾಪ್ಟನ್ ಆಗಿದ್ದುಕೊಂಡು ಅತಿ ಹೆಚ್ಚು ಪಾಯಿಂಟ್ ದಾಖಲಿಸಿಕೊಳ್ತಾಳೆ. ಭಾರತೀಯ ಕ್ಯಾಪ್ಟನ್ ಆಗಿದ್ದುಕೊಂಡು ಟ್ರೋಫಿಯನ್ನು ಗೆಲ್ತಾ ಹೋಗ್ತಾಳೆ, ಜಗತ್ತಿಗೆ ತೋರಿಸ್ಕೊಳ್ತಾಳೆ. ಭಾರತೀಯ ಹುಡುಗಿಯರ ಅದ್ಭುತ ತೋರಿಸ್ಕೊಳ್ತಾಳೆ. ಆ ಹುಡುಗಿಯನ್ನ ಮಮತಾ ಪೂಜಾರಿ ಅಂತ ಕರೀತಾರೆ. ಚಪ್ಪಾಳೆ ಬಲ್ಲಿ ಮಮತಾ ಪೂಜಾರಿಗೋಸ್ಕರ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಈ ರೀತಿ ಯಾರು ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ತಪಸ್ಸಾಗಿ ತಗೋತಾರೆ, ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ, ಒಂದು ಗೋಲ್ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸುಂದರವಾದ ಕನಸುಗಳನ್ನ ಕಾಣ್ತಾರೆ, ಅವರೆಲ್ಲ ಸಕ್ಸಸ್ ಆಗೋದು ಖಂಡಿತ ಅಂತ ಅನಿಸ್ತಾ ಇದೆ. ನಾನು ಆಸೆ ಪಡ್ತೇನೆ, ಕ್ರೀಡೆ ಉಸಿರಾಗಿರ್ತಕ್ಕಂತಹ ಕೊಚ್ಚೂರು ಶಾಲೆ ಒಳಗಡೆ ಮಮತಾ ಪೂಜಾರಿ ಅಂತ 10 ಜನ ಕ್ರೀಡಾಪಟುಗಳಾದ್ರೂ ಕೂಡ ಮೂಡಿ ಬರಬೇಕು ಅಂತ ಆಸೆ ಪಡ್ತೇನೆ. ನಿಮ್ಗೆ ಶುಭವನ್ನ ಕೋರ್ತೇನೆ. ಚಪ್ಪಾಳೆಗಳು ಸುರಿದು ಬಿಡಿ ಮಮತಾ ಪೂಜಾರಿ ಅವರಿಗೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, 1879ನೇ ಇಸ್ವಿನಲ್ಲಿ ಅಮೇರಿಕಾದ ಹುಡುಗ ಕೂತಿದ್ದ ಕ್ಲಾಸಲ್ಲಿ, ಕೂತದ್ದು 3ನೇ ಕ್ಲಾಸ್ನಲ್ಲಿ. ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದ. ನೀವೆಲ್ಲ ಪ್ರಶ್ನೆ ಕೇಳ್ತಿರೋ ಕ್ಲಾಸಲ್ಲಿ ಗೊತ್ತಿಲ್ಲ ನಂಗೆ, ಬಟ್ ಆ ಹುಡುಗ ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದ ಅಂತ ಹೇಳಿದ್ರೆ, ಕೇಳಿ, ಟೀಚರ್ ಹಕ್ಕಿ ಹಾರ್ತಾ ಇದೆ ಆಕಾಶದಲ್ಲಿ, ಅದಕ್ಕೆ ಇಂಜಿನ್ ಫಿಟ್ ಮಾಡಿದವರು ಯಾರು?
ಚೆನ್ನಾಗಿತ್ತ ಪ್ರಶ್ನೆ? ಟೀಚರ್ ಹಕ್ಕಿ ಹಾರ್ತಾ ಇದೆಯಲ್ಲ, ಅದಕ್ಕೆ ಇಂಜಿನ್ ಫಿಟ್ ಮಾಡಿದವರು ಯಾರು? ಟೀಚರ್ ಕೋಳಿ ಮೊಟ್ಟೆ ಹೊಡೆದು ಮರಿ ಹೊರಗೆ ಬಂತಲ್ಲ, ಅದು ಒಳಗೆ ಹೇಗೆ ಹೋಯ್ತು? ಟೀಚರ್ ಆಕಾಶದಲ್ಲಿ ಮೋಡ ತೇಲ್ತಾ ಇದೆಯಲ್ಲ, ಅದು ಯಾಕೆ ಕೆಳಗೆ ಬೀಳೋದಿಲ್ಲ? ಇಂಥ ಪ್ರಶ್ನೆಗಳನ್ನ ಕೇಳಿದಾಗ 3ನೇ ಕ್ಲಾಸ್ನಲ್ಲಿ ಟೀಚರೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನನ್ನ ಸಿಟ್ನಲ್ಲಿ ಟೀಚರ್ ಈಡಿಯಟ್, ಮೂರ್ಖ ಅಂತ ಕರೆದು ಬಿಡ್ತಾರೆ. ಹುಡುಗ ಬೇಸರ ಮಾಡ್ಕೊಳ್ತಾನೆ, ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಕೂತ್ಕೋತಾನೆ. ನಮ್ಮ ನ್ಯಾನ್ಸಿ ವಿಜ್ಞಾನ ಟೀಚರ್ ಅವರು ಮನೆಯಲ್ಲೇ ಕೂರಿಸ್ಕೊಂಡು ವಿಜ್ಞಾನ ಪಾಠ ಸ್ಟಾರ್ಟ್ ಮಾಡ್ತಾರೆ. ಶಾಲೆಗೆ ಹುಡುಗ ಹೋಗೋದಿಲ್ಲ. ಅವನ ಪ್ರೋಗ್ರೆಸ್ ರಿಪೋರ್ಟ್ ಟೀಚರ್ ಬರೆದಿದ್ದಾರೆ, ಗುಡ್ ಫಾರ್ ನಥಿಂಗ್, ದಂಡಪಿಂಡ ಅಂತ ಬರೆದಿದ್ದಾರೆ, ಮಾರ್ಕ್ಸ್ಗಳು 0 ಅಂತ ಬರೆದಿದ್ದಾರೆ, ಇವನೇನು ಸಾಧನೆ ಮಾಡೋದಿಲ್ಲ ಅಂತ ಬರೆದಿದ್ದಾರೆ. ಆ ಹುಡುಗ ಮನೆಯಲ್ಲಿ ಅಮ್ಮನ ಪ್ರೇರಣೆಯಿಂದ ವಿಜ್ಞಾನ ಕಲ್ತ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಪುಸ್ತಕವನ್ನ ಓದ್ತಾನೆ, ಲ್ಯಾಬೋರೇಟರಿ ಮಾಡ್ತಾನೆ, ಒಂದಲ್ಲ ಒಂದು ಹೊಸ ವಸ್ತುಗಳನ್ನ ಕಂಡುಹಿಡಿತಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಆ ಹುಡುಗ 1300 ಹೊಸ ವಸ್ತು ಸಂಶೋಧನೆ ಮಾಡ್ತಾನೆ. 1300 ಪೇಟೆಂಟ್ಗಳ ಸಂಗ್ರಹ ಮಾಡ್ಕೋತಾನೆ. ಜಗತ್ತಲ್ಲಿ ಯಾರಿಗೂ ಮಾಡ್ಲಿಕ್ಕಾಗದ ವಿಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಮ್ಯೂಸಿಕ್ ಅನ್ನ ಕೇಳುವಂತ ಗ್ರಾಮಫೋನ್ ರೆಕಾರ್ಡ್ ಕಂಡು ಹಿಡಿತಾನೆ. ವಿದ್ಯುತ್ ಅನ್ನು ಕೊಡುವಂತ ಬಲ್ಬ್ ಅನ್ನು ಸಂಶೋಧನೆ ಮಾಡ್ತಾನೆ. ವೋಟ್ ಮಾಡುವಂತ ವೋಟಿಂಗ್ ಮಷಿನ್ ಕಂಡು ಹಿಡಿತಾನೆ. ಸಿನಿಮಾ ಕೇಳುವಂತ ಕೈನೆಟೋಸ್ಕೋಪ್ ಅನ್ನ ಕಂಡು ಹಿಡಿತಾನೆ. 2 ಕಿವಿಗಳು ಕೇಳದ ಹುಡುಗ ಜಗತ್ತಿಗೆ ಮ್ಯೂಸಿಕ್ ಅನ್ನ ಕೇಳುವ ಗ್ರಾಮಫೋನ್ ರೆಕಾರ್ಡ್ ಕಂಡು ಹಿಡಿತಾನೆ. ಆ ಹುಡುಗನನ್ನ ಥಾಮಸ್ ಆಲ್ವಾ ಎಡಿಸನ್ ಅಂತ ಕರೀತಾರೆ. ಚಪ್ಪಾಳೆ ಚಲ್ಲಾಪಿಲ್ಲಿ ಆಯ್ತಲ್ಲ, ಒಟ್ಟಿ ಬರಲಿ ಚಪ್ಪಾಳೆ ಅಲ್ವಾ? ನನಗೆ ಹೇಳಿ ಪ್ರೀತಿ ವಿದ್ಯಾರ್ಥಿಗಳು, ಎಡಿಸನ್ನ ಬದುಕಿನಿಂದ ನಮ್ಗೇನ್ ಕಲ್ತ್ಕೊಳ್ಳಿಕ್ಕಿದೆ? ಎದ್ದು ನಿಂತು ಮಾತಾಡಿ ಅಷ್ಟೆ. ಎಡಿಸನ್ನ ಬದುಕಿನಿಂದ ಕುಚ್ಚೂರು ಶಾಲೆಯ ಅದ್ಭುತ ವಿದ್ಯಾರ್ಥಿಗಳು ಏನ್ ಕಲ್ತ್ಕೋತಾರೆ? ನಿಮ್ಮ ಹೆಸರು ಹೇಳಿ ಅಮ್ಮ. ಇಲ್ಲಿ ಬರ್ತೀರಾ ಪ್ಲೀಸ್? ಒಮ್ಮೆ ಪ್ಲೀಸ್ ಇಲ್ಲಿ ಬನ್ನಿ. ನಾವು ಥಾಮಸ್ ಆಲ್ವಾ ಎಡಿಸನ್ ಏನ್ ಕಲ್ತ್ಕೊಳ್ಬೇಕಂದ್ರೆ, ನಾವು ಕಷ್ಟಪಟ್ಟು ಮತ್ತೆ ಟ್ರೈ ಮಾಡ್ತಾ ಹೋದ್ರೆ ಮುಂದೊಂದು ದಿವಸದಲ್ಲಿ ಯಶಸ್ಸು ಸಿಗಬಹುದು. ಥ್ಯಾಂಕ್ ಯು. ಹೆಸರೆಂತಮ್ಮ? ಸೌಜಿತ್ ಅವರಿಗೆ ಚಪ್ಪಾಳೆ ಬೇಕು ಅಂತ ನಾ ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಯಾರು ವಿಜ್ಞಾನವನ್ನ ಪ್ರೀತಿಸ್ತಾರೆ ಅವ್ರು ಎಡಿಸನ್ ಆಗ್ತಾರೆ. ಯಾರು ವಿಜ್ಞಾನವನ್ನ ಪ್ರೀತಿಸ್ತಾರೆ ಅವರು ಅಬ್ದುಲ್ ಕಲಾಂ ಆಗ್ತಾರೆ. ಯಾರು ವಿಜ್ಞಾನವನ್ನ ಪ್ರೀತಿ ಮಾಡ್ತಾರೆ ಅವರು ಸಿ ವಿ ರಾಮನ್ ಆಗ್ತಾರೆ. ನಾನು ಅದೇ ಎಡಿಸನ್ನ ಬದುಕಿನ ಇನ್ನೊಂದು ಕತೆ ಹೇಳಬೇಕು, ಅದು ಇನ್ನೂ ರೋಮಾಂಚ ಇದೆ, ಬಹಳ ಅದ್ಭುತ ಇದೆ, ಹೇಳಬೇಕು ಅಂತ ನಂಗೆ ಆಸೆ ಇದೆ. 3ನೇ ಕ್ಲಾಸಲ್ಲಿ ಎಡಿಸನ್ ಕೂತಿರುವಾಗ ಒಂದ್ ದಿವಸ ಅವನ ಕಾಟವನ್ನು ತಡ್ಕೊಳ್ಳಿಕ್ಕಾಗದೆ, ತಂಟೆಯನ್ನು ಸಹಿಸ್ಕೊಳ್ಳಿಕ್ಕಾಗದೆ ಟೀಚರ್ ಒಂದು ಪತ್ರವನ್ನ ಬರೀತಾರೆ ಅವನ ಅಮ್ಮನಿಗೆ. ಆ ಪತ್ರವನ್ನ ಕವರಲ್ಲಿ ಹಾಕಿ ಸೀಲ್ ಮಾಡಿ ತಗೊಂಡೋಗಿ ಅಮ್ಮನಿಗೆ ಕೊಡಪ್ಪ ಅಂತ ಎಡಿಸನ್ನ ಕೈಯಲ್ಲೇ ಕೊಡ್ತಾರೆ. ಎಡಿಸನ್ ಆ ಪತ್ರ ತಗೊಂಡ್ಬರ್ತಾನೆ, ಅಮ್ಮನಿಗೆ ಓದಮ್ಮ ಅಂತ ಹೇಳ್ತಾನೆ. ಮಗನಿಗೆ ಬಹಳ ಕುತೂಹಲ, ನನ್ನ ಬಗ್ಗೆ ಅಮ್ಮ ಏನ್ ಬರೆದ್ರಪ್ಪ, ನನ್ನ ಬಗ್ಗೆ ಟೀಚರ್ ಏನ್ ಬರೆದ್ರಪ್ಪ ಅಂತ ಕುತೂಹಲ. ಬಹಳ ಕುತೂಹಲದಲ್ಲಿ ಅಮ್ಮ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ಓದ್ತಾ ಕಣ್ಣೀರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆನಂದ ಬಾಷ್ಪವನ್ನು ಸುರಿಸ್ತಾರೆ. ಖುಷಿ ಪಡ್ತಾರೆ. ಮಗ ಕೇಳ್ತಾನಮ್ಮ, ನನ್ನ ಬಗ್ಗೆ ಏನ್ ಬರೆದ್ರು ಹೇಳ್ತೀಯಾ? ಟೀಚರ್ ಹೇಳ್ತಾರೆ, ನೀನು ಬಹಳ ಅದ್ಭುತವಾದ ಹುಡುಗ ಅಂತೆ, ಬಹಳ ಜೀನಿಯಸ್ ಅಂತೆ, ನೀನು IQ ಬಹಳ ಅದ್ಭುತ ಉಂಟಂತೆ, ನೀನು ಮುಂದೆ ವಿಜ್ಞಾನಿ ಆಗ್ತಂತೆ, ನೀನು ಬಹಳ ಜೀನಿಯಸ್ ಆಗಿರ್ತಕ್ಕಂಥ ಹುಡುಗ ಅಂತ ಅಮ್ಮ ಹೇಳ್ತಾಳೆ. ಹುಡುಗ ಬಹಳ ಖುಷಿ ಪಡ್ಕೊಂಡು ಚಪ್ಪಾಳೆ ಸುರಿದು ಬಹಳ ಖುಷಿ ಪಡ್ತಾನೆ. ಆದ್ರೆ 30 ವರ್ಷ ಆದ ನಂತರ ಅಮ್ಮ ತೀರಿ ಹೋಗ್ತಾರೆ. ಎಡಿಸನ್ ಅಮ್ಮ ತೀರಿ ಹೋಗ್ತಾರೆ. ಆಗ ಹಳೆಯ ಟ್ರಂಕ್ ಅನ್ನ ಹುಡುಕುವಾಗ, ಹಳೆಯ ಕಪಾಟನ್ನ ಹುಡುಕುವಾಗ ಅದೇ ಪತ್ರ ಎಡಿಸನ್ಗೆ ಸಿಗ್ತದೆ. ಎಡಿಸನ್ಗೆ ಪ್ರಾಯ ಆಗಿದೆ ಈಗ. ಆ ಪತ್ರವನ್ನು ಓದಿ ಸ್ಟಾರ್ಟ್ ಮಾಡ್ತಾನೆ. ಏನಿತ್ತು ಆ ಪತ್ರದಲ್ಲಿ ಗೊತ್ತಾ ನಿಮ್ಗೆ? ಏನಿತ್ತು ಗೊತ್ತಾ ಪತ್ರದಲ್ಲಿ? ಆ ಪತ್ರದಲ್ಲಿ ಬರೆದಿದ್ರು, ಈ ಹುಡುಗನಿಗೆ ಮೆಮೊರಿ ಪವರ್ ಇಲ್ಲ, ಇವ ದಂಡಪಿಂಡ, ಇವನ ಪ್ರಯೋಜನ ಇಲ್ಲ, ಇವನು ಯಾವ ಲೈಫಲ್ಲಿ ಏನು ಸಾಧನೆ ಮಾಡೋದಿಲ್ಲ, ಇವನಿಗೆ ಮೆಮೊರಿ ಪವರ್ ಇಲ್ಲ ಅಂತ ಟೀಚರ್ ಬರೆದಿದ್ರು. ಅದು ಯಾವುದನ್ನೂ ಹೇಳದೆ ಅವನಮ್ಮ ಬರೀ ಪಾಸಿಟಿವ್ ಹೇಳಿದ್ರಲ್ಲ. ಅಮ್ಮ ನ್ಯಾನ್ಸಿಗೊಂದು ಚಪ್ಪಾಳೆ ಬೇಡವಾ?
ಚಲಾಪಿಲಿ ಚಪ್ಪಾಳೆ ಬೇಡ, ನಂಗೆ ಒಟ್ಟಿಗೆ ಚಪ್ಪಾಳೆ ಬೇಕು ಅಂತ ಆಸೆ ಇದೆ. ರೆಡಿ 1 2 3 ಸ್ಟಾರ್ಟ್ ಮಾಡಿ. ರೆಡಿ 1 2 3 ಸ್ಟಾರ್ಟ್ ಮಾಡಿ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಜೀವಂತವಾಗಿಬಿಡ್ತು ಗುರು, ಇವತ್ತು ಕುಚ್ಚೂರಿನ ಮಕ್ಕಳು ಜೀವಂತವಾಗಿ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಕೋಳಿ ಮೊಟ್ಟೆ ಮಾತಾಡಿ ಸ್ಟಾರ್ಟ್ ಮಾಡುತ್ತೆ, ಈಗ ಎಲ್ಲ ಮಕ್ಕಳು ಮಾತಾಡಿ ಸ್ಟಾರ್ಟ್ ಮಾಡಿ. ನಾನು ಮುಂದಿನ ಸ್ಟೋರಿಗೆ ಬರ್ತೇನೆ. ಅದು ಇನ್ನೂ ರೋಮಾಂಚಕ ಇದೆ, ಮಕ್ಕಳು ಕೇಳಬೇಕು. ಜುಲೈ 20ನೇ ತಾರೀಕು 1969. ಡೇಟ್ ನೆನಪಿಟ್ಕೊಳ್ಳಿ, ಸರಿಜಿತ್ ಡೇಟ್ ನೆನಪಿಟ್ಕೊಳ್ಳಿ. ಜುಲೈ 20ನೇ ತಾರೀಕು 1969 ಅಮೆರಿಕಾದ ಅಪೋಲೋ ನೌಕೆ ಚಂದ್ರನ ಮೇಲೆ ಹೋಗಿ ಇಳಿದಾಗಿತ್ತು. ಗ್ಲಾಸಿನ ಒಳಗಿಂದ ಕೂತಿರ್ತಕ್ಕಂಥ ಇಬ್ಬರು ವ್ಯೋಮಯಾನಿಗಳು, ಆಕಾಶಯಾನಿಗಳು ಹೊರಗೆ ಬೀಸುವಂತ ಗಾಳಿಯನ್ನ ನೋಡ್ತಾ ಇದ್ರು. ಬಿಸಿ 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 ಗಾಳಿ ಬೀಸ್ತಾ ಇದೆ, ಹೊಯ್ಗೆ ಮೇಲಕ್ಕೆ ಹಾರ್ತಾ ಇದೆ. ಅವರಿಬ್ರು ಯಾರಪ್ಪ ಅಂದ್ರೆ ಒಬ್ಬ ಎಡ್ವಿನ್ ಆಲ್ಡ್ರಿನ್ ಮತ್ತೊಬ್ಬ ನೀಲ್ ಆರ್ಮ್ಸ್ಟ್ರಾಂಗ್. ಗ್ಲಾಸಿನ ಒಳಗಿಂದ ಕೂತು ನೋಡ್ತಾ ಇದ್ದಾರೆ. ಕಿಟಕಿ ಬಾಗಿಲು ಓಪನ್ ಆಯ್ತು. ಇಬ್ಬರಲ್ಲಿ ಒಬ್ರು ಕೆಳಗೆ ಇಳಿಬೇಕು. ಯಾರು ಇಳಿಬೇಕು ಪ್ರೋಟೋಕಾಲ್ ಪ್ರಕಾರ ಅಂತ ಹೇಳುವಾಗ ಕ್ಯಾಪ್ಟನ್ ಆಗಿರ್ತಕ್ಕಂಥ ಎಡ್ವಿನ್ ಆಲ್ಡ್ರಿನ್ ಇಳಿಬೇಕು. ಕ್ಯಾಪ್ಟನ್ ಇಳಿಬೇಕು, ವೈಸ್ ಕ್ಯಾಪ್ಟನ್ ಇಳಿಯುವಂಥದ್ದಲ್ಲ, ನೀಲ್ ಆರ್ಮ್ಸ್ಟ್ರಾಂಗ್ ಇಳಿಯುವಂಥದ್ದಲ್ಲ, ಎಡ್ವಿನ್ ಆಲ್ಡ್ರಿನ್ ಇಳಿಬೇಕು. ಆದ್ರೆ ಅವನಿಗೆ ಭಯ ಸ್ಟಾರ್ಟ್ ಆಯ್ತು. ಎಡ್ವಿನ್ ಆಲ್ಡ್ರಿನಿಗೆ ಆತಂಕ ಸ್ಟಾರ್ಟ್ ಆಯ್ತು. ಬಿಸಿ ಗಾಳಿ ಬೀಸ್ತಾ ಇದೆ, ನಾನು ಕೊಚ್ಕೊಂಡು ಹೋಗ್ತೇನೆ, ನಾನು ಸಾಯ್ತೇನೆ, ಖಂಡಿತ ಬದುಕೋ ಚಾನ್ಸ್ ಇಲ್ಲ. ಆದ್ರಿಂದ ನೀಲ್ ಆರ್ಮ್ಸ್ಟ್ರಾಂಗ್ ನೀನ್ ಇಳಿಯೋ ಪುಣ್ಯಾತ್ಮ ಅಂತ ಅವ್ರನ್ನ ಕೆಳಗೆ ಇಳಿಸ್ತಾನೆ. ಇವನು ಆಮೇಲೆ ಇಳಿತಾನೆ. ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನ ಎಡ್ವಿನ್ ಆಲ್ಡ್ರಿನ್ ಇಡಬೇಕಾಗಿತ್ತು. ಪ್ರಾಣ ಭಯದಿಂದಾಗಿ ಅವನು ಇಳಿಯೋದಿಲ್ಲ. ನೀಲ್ ಆರ್ಮ್ಸ್ಟ್ರಾಂಗ್ಗೆ ಜಾಗವನ್ನ ಮಾಡಿಕೊಡ್ತಾನೆ. ಇವತ್ತು ಎಲ್ಲ ಬುಕ್ಕಲ್ಲಿ ಕೂಡ, ಇತಿಹಾಸ ಬುಕ್ಕಲ್ಲಿ ಕೂಡ ನೀಲ್ ಆರ್ಮ್ಸ್ಟ್ರಾಂಗ್ನ ಹೆಸರಿದೆ, ಎಡ್ವಿನ್ ಆಲ್ಡ್ರಿನ್ನ ಹೆಸರಿಲ್ಲ. ನನಗೆ ಹೇಳಿ ಪ್ರೀತಿ ವಿದ್ಯಾರ್ಥಿಗಳು, ಏನ್ ಕಲ್ತ್ಕೊಂಡ್ರಿ ಇದರಿಂದ? ನಂಗೆ ಹೇಳಿ, ನೀವು ಮಾತಾಡ್ಬೇಕು. ಇವತ್ತು ಒಬ್ಬ ಹುಡುಗ ಮಾತಾಡಿದ, ಎಲ್ರಿಗೂ ಮಾತಾಡುವಂತ ಪವರ್ ಇದೆ, ಎಲ್ರೂ ಮಾತಾಡ್ಬೇಕು. ಯಾರು ಪ್ರಾಣ ಭಯದಿಂದ ಒಳಗೆ ಕುತ್ಕೊಂಡು ನೀನ್ ಇಳಿಯೋ ಪುಣ್ಯಾತ್ಮ ಅಂತ ಇಳಿಸಿದ್ರು ಎಡ್ವಿನ್ ಆಲ್ಡ್ರಿನ್ ಹೆಸರು ಇವತ್ತು ಎಲ್ಲಿ ಕೂಡ ಇಲ್ಲ. ವೈಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ನೀಲ್ ಆರ್ಮ್ಸ್ಟ್ರಾಂಗ್ನ ಹೆಸರು ಇವತ್ತು ಶಾಶ್ವತವಾಗಿದೆ. ನಂಗೆ ಹೇಳಿ, ನೀವು ಏನ್ ಕಲ್ತ್ರಿ ಈ ಪಾಠದಿಂದ? ಯಾರಲ್ಲಿ ಭಯ ಇದೆ ಅವರ ಸಕ್ಸಸ್ ಆಗೋದಿಲ್ಲ. ಯಾರಲ್ಲಿ ಆತಂಕ ಇದೆ ಯಾರು ಸಕ್ಸಸ್ ಆಗೋದಿಲ್ಲ. ಯಾರು ರಿಸ್ಕ್ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವ್ರು ಸಕ್ಸಸ್ ಆಗೋದಿಲ್ಲ. ಯಾರು ಭಯವಿಲ್ಲದೆ ಕೆಲಸಗಳನ್ನ ಮಾಡ್ತಾರೆ ಅವ್ರು ಲೆಜೆಂಡ್ಸ್ಗಳಾಗ್ತಾರೆ. ಯಾರು ಭಯವಿಲ್ಲದೆ ಆತಂಕವಿಲ್ಲದೆ ಕೆಲಸಗಳನ್ನ ಮಾಡ್ತಾರೆ ಸಕ್ಸಸ್ಫುಲ್ ಆಗ್ತಾರೆ. ಆದ್ರಿಂದ ನೀಲ್ ಆರ್ಮ್ಸ್ಟ್ರಾಂಗ್ ಅವರಿಗೆ ಕುಚ್ಚೂರು ಶಾಲೆಯ ಮಕ್ಕಳು ಅದ್ಭುತವಾದ ಚಪ್ಪಾಳೆಗಳನ್ನ ಹಾಕೊಂಡು ಮುಂದಕ್ಕೆ ಹೋಗೋಣ. ನನ್ನ ಪ್ರೀತಿ ವಿದ್ಯಾರ್ಥಿಗಳ ಇನ್ನೊಬ್ಬ ಡಾಕ್ಟರ್ ಕಥೆಯನ್ನು ಹೇಳುತ್ತೇನೆ. ಎಲ್ಲ ಸುಂದರವಾಗಿರ್ತಕ್ಕಂಥ ರೋಮಾಂಚಕವಾದ ಕಥೆ ತಗೊಂಬಂದಿನಿ ಇವತ್ತು. ಸೌತ್ ಆಫ್ರಿಕಾದ ಒಂದು ಆಸ್ಪತ್ರೆಯಲ್ಲಿ ಡಿಸೆಂಬರ್ ತಿಂಗಳ 3ನೇ ತಾರೀಕು 1967ನೇ ಇಸ್ವಿ ಒಂದು ಆಪರೇಷನ್ ಆಗ್ತಿತ್ತು. ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೆ ಅರ್ಥ ಆಗ್ತದೆ. 1967 ಅಂತ ಹೇಳಿದ್ರೆ ಇವತ್ತಿಗೆ 67 ವರ್ಷಗಳ ಹಿಂದೆ ಒಂದು ಸರ್ಜರಿ ಆಗ್ತಿತ್ತು. ಯಾವ ಸರ್ಜರಿ ಆಗ್ತಿತ್ತು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಹೃದಯವನ್ನ ತೆಗೆದು ಅದೇ ಪ್ಲೇಸ್ ಅಲ್ಲಿ ಇನ್ನೊಂದು ಹೃದಯವನ್ನ ಫಿಟ್ ಮಾಡೋದಕ್ಕೆ ಬೈಪಾಸ್ ಸರ್ಜರಿ ಅಂತ ಕರೆಯುತ್ತಾರೆ. ಬದಲಿ ಹೃದಯ ಶಸ್ತ್ರಚಿಕಿತ್ಸೆ ಅಂತ ಕರೆಯುತ್ತಾರೆ. ಜೀವಂತವಾಗಿರ್ತಕ್ಕಂಥ ಮನುಷ್ಯನನ್ನ ಜೀವಂತವಾಗಿಟ್ಕೊಂಡು ಹೃದಯವನ್ನ ಕಿತ್ತು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಇನ್ನೊಂದು ಹೃದಯವನ್ನ ಫಿಟ್ ಮಾಡುವಂತ ಆಪರೇಷನ್ ಆಗ್ತಿತ್ತು. ಜಗತ್ತಲ್ಲಿ ಮೊದಲ ಆಪರೇಷನ್ 40 ಜನ ಆಪರೇಷನ್ ಮಾಡ್ತಾ ಇದ್ರು. ಟೆಕ್ನಾಲಜಿ ಬಹಳ ಹಿಂದಿತ್ತು. AC ರೂಮ್ ಕೂಡ ಇರಲಿಲ್ಲ. ಯಾವುದೇ ತಾಂತ್ರಿಕತೆ ಬೆಳೆದಿರಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಪೇಷಂಟ್ ಡೆಡ್ ಆಯ್ತು ಅಂತಾದ್ರೆ 40 ಮಂದಿ ಸಸ್ಪೆಂಡ್ ಆಗ್ತಿದ್ರು. 40 ವೈದ್ಯರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಿದ್ರು. 40 ವೈದ್ಯರ ಪ್ರಾಣವನ್ನ ಕಳ್ಕೊಳ್ತಿದ್ರು. ಅದ್ರೊಬ್ಬ ವೈದ್ಯ ಹೆಸರು ನೆನಪಿಟ್ಕೊಳ್ಳಿ, ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್. ಒಬ್ಬ ವೈದ್ಯ, ನೆನಪಿಟ್ಕೊಳ್ಳಿ ಹೆಸರನ್ನ, ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್. ಆಪರೇಷನ್ ಸಕ್ಸಸ್ ಮಾಡಿ ಕೊಡ್ತಾರೆ. ಒಂದು ವ್ಯಕ್ತಿಯ ಹೃದಯವನ್ನ ಮತ್ತೊಂದು ವ್ಯಕ್ತಿಗೆ ಫಿಟ್ ಮಾಡಿ ಕೊಡ್ತಾರೆ. ಜಗತ್ತಿಗೆ ಒಳ್ಳೆದನ್ನ ಮಾಡ್ತಾರೆ. 40 ಮಂದಿಯ ಉದ್ಯೋಗ ಉಳಿತದೆ. ಅವರ ಜಗತ್ತಿಗೆ ಶ್ರೇಷ್ಠವಾದ ಅದ್ಭುತವನ್ನ ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ.
ಏನಾದರೂ ಆಪರೇಷನ್ ಫೇಲ್ ಆಗಿದ್ರೆ 40 ವೈದ್ಯರು ತಮ್ಮ ಪ್ರಾಣವನ್ನ ಕಳ್ಕೋಬೇಕಾಗಿತ್ತು. ರಿಸ್ಕ್ ತುಂಬಾ ಇತ್ತು, ಅಪಾಯಗಳು ತುಂಬಾ ಇತ್ತು. ಅದರ ಅಪಾಯಕ್ಕೆ ಅವರು ತಲೆ ಕೊಡದೆ ಕೆಲಸವನ್ನ ಪೂರ್ತಿ ಮಾಡ್ತಾರೆ. ಕ್ರಿಶ್ಚಿಯನ್ ಬರ್ನಾರ್ಡ್ ಅವರಿಗೆ ನಮ್ಮ ಚಪ್ಪಾಳಿಗಳನ್ನ ಮೀಸಲಾಗಿರಿಸಿ ವಿದ್ಯಾರ್ಥಿಗಳೇ. ಚಪ್ಪಾಳಿ ಇನ್ನು ಹೇಳೋದಿಲ್ಲ, ನಾನು ಸ್ವಯಂ ಸ್ಫೂರ್ತಿಯಿಂದ ಬರಬೇಕು ಅಂತ ಹೇಳ್ತೇನೆ. ನಾನು ಚಪ್ಪಾಳೆ ಬಗ್ಗೆ ಹೇಳೋದಿಲ್ಲ ಇನ್ನು. ಕುಚ್ಚೂರಿನ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ಕತೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ. ನೀವು ಮಾತಾಡಬೇಕು ಅಂತ ನಂಗೆ ಆಸೆ ಇದೆ. ದಯವಿಟ್ಟು ಮಾತಾಡಿ ಸ್ಟಾರ್ಟ್ ಮಾಡಿ. 1953ನೇ ಇಸ್ವಿ ಮೇ 29ನೇ ತಾರೀಕು, ಆ ಡೇಟ್ ಇನ್ನೊಂದು ಅದ್ಭುತವಾದ ಡೇಟು. ಕುಚ್ಚೂರಿನ ಮಕ್ಕಳು ನೆನಪಿಟ್ಕೊಳ್ಬೇಕು. 1953ನೇ ಇಸ್ವಿ ಮೇ 29ನೇ ತಾರೀಕು 2 ವ್ಯಕ್ತಿಗಳು ಮೌಂಟ್ ಎವರೆಸ್ಟ್ನ ತುತ್ತ ತುದಿಯನ್ನು ತಲುಪ್ತಾರೆ. ಜಗತ್ತಲ್ಲಿ ಮೊದಲ ಬಾರಿಗೆ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ನ ತುದಿಯನ್ನ ಇಬ್ರು ಒಟ್ಟಿಗೆ ಏರಿ ಮುಗಿಸ್ತಾರೆ. ಒಬ್ಬ ನೆನಪಿದೆಯಾ ವಿದ್ಯಾರ್ಥಿಗಳು? ಯಾರು ಹೇಳಿ? ನೀವು ಮಾತಾಡಬೇಕು, ಹೇಳಿ, ಪರವಾಗಿಲ್ಲ. ಇಬ್ಬರು ವ್ಯಕ್ತಿಗಳು ಮೌಂಟ್ ಎವರೆಸ್ಟ್ ಏರಿ ಮುಗಿಸ್ತಾರೆ. ಒಬ್ಬ ತೇನ್ ಸಿಂಗ್, ನೇಪಾಳದ ತೇನ್ ಸಿಂಗ್, ಭಾರತ ತೇನ್ ಸಿಂಗ್ ಒಬ್ಬ. ಇನ್ನೊಬ್ಬ ನ್ಯೂಜಿಲೆಂಡ್ನವ, ಅವನನ್ನು ಎಡ್ಮಂಡ್ ಹಿಲರಿ ಅಂತ ಕರೆಯುತ್ತಾರೆ. ಇಬ್ರು ಏರಿ ಮುಗಿಸ್ತಾರೆ. ಆದ್ರೆ ಗಮ್ಮತ್ ಏನು ಗೊತ್ತಾ? ತೇನ್ ಸಿಂಗ್ ಮೊದಲ ಬಾರಿ ಏರಿ ಸಕ್ಸಸ್ ಆಗಿರತಕ್ಕಂಥವ. ಎಡ್ಮಂಡ್ ಹಿಲರಿ ಮೊದಲ ಸಲ ಏರಿದಲ್ಲ, 16 ಬಾರಿ ಏರಿದ, ಸೋತ ಹಿಂದೆ ಬಂದಿದ್ದ. ನಾನು ಹೇಳಿದ್ನಲ್ಲ, ಸೋತವರ ಕತೆಗಳು. ಅವನು ಎಷ್ಟೋ ಬಾರಿ ಹತ್ತಲಿಕ್ಕೆ ಪ್ರಯತ್ನ ಮಾಡಿದ್ದ, 100 ಮೀಟರ್ ಇದ್ದಾಗ ಹಿಂದೆ ಬರ್ತಿದ್ದ, ಸೋತ ಹಿಂದಕ್ಕೆ ಬರ್ತಿದ್ದ, ಗೆಲ್ಲಿಕ್ಕಾಗಿಲ್ಲ ಅವನಿಗೆ. ಅವನು ಪ್ರತಿ ಬಾರಿ ಹಿಂದೆ ಬಂದಾಗ ನ್ಯೂಜಿಲೆಂಡ್ನ ಸರ್ಕಾರ ಅವನಿಗೆ ಸನ್ಮಾನ ಮಾಡ್ತಿತ್ತು. ಸನ್ಮಾನವನ್ನು ತಕೊಂಡ ನಂತರ ಅವನು ಮೈಕ್ ಹಿಡಿದು ಮಾತಾಡ್ತಿದ್ದ. ಅವನಿಗೆ ಭಾಷಣ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಎರಡೇ ವಾಕ್ಯವನ್ನು ಹೇಳ್ತಿದ್ದ. ಅವನು ಏನು ಹೇಳ್ತಿದ್ದ ಗೊತ್ತಾ ನಿಮ್ಗೆ? ಪ್ರೀತಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಎಡ್ಮಂಡ್ ಹಿಲರಿ ಹೇಳ್ತಾ ಇದ್ದ, ಮೌಂಟ್ ಎವರೆಸ್ಟ್, ಈ ಬಾರಿ ನನ್ನನ್ನು ನೀನು ಸೋಲಿಸಿದ್ಯಾ, ಈ ಬಾರಿ ನನಗೆ ಸೋಲಿಸಿದ್ಯಾ. ನನ್ನ ಖಂಡಿತ ವಿಶ್ವಾಸ ಇದೆ, ನಾನು ಒಂದಲ್ಲ ಒಂದ್ ದಿವಸ ನಿನ್ನನ್ನು ಸೋಲಿಸ್ತೇನೆ ಖಂಡಿತ. ಯಾಕೆ ಸೋಲಿಸ್ತೇನೆ ಗೊತ್ತಾ? ನಾನು ಬೆಳೀತಾ ಇದ್ದೇನೆ, ನೀನು ಬೆಳೆಯುವುದನ್ನ ಬಿಟ್ಟಿದೀಯಾ, ನೀನು ಬೆಳೆಯುವುದನ್ನು ಸ್ಟಾಪ್ ಮಾಡಿದೀಯಾ. ನಾನು ಬೆಳೀತಾ ಇದ್ದೇನೆ ಅಂತ ಎಡ್ಮಂಡ್ ಹಿಲರಿ ಹೇಳ್ತಾನೆ. ಈ ಮಾತು ಸರಿ ಇದೆಯಾ? ಈ ಮಾಸ್ ಕರೆಕ್ಟ್ ಇದೆಯಾ? ಮೌಂಟ್ ಎವರೆಸ್ಟ್ ನೀನು ಬೆಳೆಯುವುದನ್ನ ಬಿಟ್ಟಿದೀಯಾ, ನಾನು ಬೆಳೀತಾ ಇದ್ದೇನಂತ ಎಡ್ಮಂಡ್ ಹಿಲರಿ ಯಾಕೆ ಹೇಳ್ತಾನೆ? ಇಲ್ಲಿ ಬಂದು ಹೇಳಿ, ಚಪ್ಪಾಳೆ ತಕೊಡಿ. ಯಾರು ಬೇಕಾದ್ರೂ ಬನ್ನಿ, ಯಾವ ಕ್ಲಾಸಿನ ಮಕ್ಕಳಾದ್ರೂ ಬನ್ನಿ, ಬಾಯ್ಸ್ ಬನ್ನಿ, ಗರ್ಲ್ಸ್ ಬನ್ನಿ, ಇಲ್ಲಿ ಮಾತಾಡಿ. ಈ ಮಾತನ್ನು ಅವನು ಯಾಕೆ ಹೇಳ್ತಾನೆ? ಮೌಂಟ್ ಎವರೆಸ್ಟ್ ನೀನು ಬೆಳೆಯುವುದನ್ನ ಬಿಟ್ಟಿದೀಯಾ, ನಾನು ಬೆಳೀತಾ ಇದ್ದೇನೆ. ಈ ಮಾತನ್ನ ಎಡ್ಮಂಡ್ ಹಿಲರಿ ಯಾಕೆ ಹೇಳ್ತಾನೆ? ಕತೆ ಚೆನ್ನಾಗಿತ್ತಾ? ಮಾತಾಡ್ಬೇಕಲ್ಲ ನೀವು. ಕತೆ ಚೆನ್ನಾಗಿತ್ತೇನ್ರಿ? ಮಾತಾಡಿ. ಹಾಗಾದ್ರೆ ಇಲ್ಲಿ ಬಂದು ಮಾತಾಡಿ, ಅಥವಾ ಅಲ್ಲೇ ನಿಂತು ಮಾತಾಡಿ. ತಪ್ಪಾದ್ರೆ ಪರವಾಗಿಲ್ಲ, ಯಾರಿಗೂ ಪನಿಷ್ಮೆಂಟ್ ಇಲ್ಲ. ಮಾತಾಡ್ಬೇಕು ಇವತ್ತು ನೀವು. ಮಾತಾಡಿ. ನೀವು ಮಾತನಾಡದೆ ಮುಂದಕ್ಕೆ ಹೋಗಲ್ಲ ಇವತ್ತು ನಾನು. ನೀವು ಮಾತಾಡಬೇಕು ಅಂತ ನಂಗೆ ಆಸೆ ಇದೆ. ಮಾತಾಡಿ. ಕುಚ್ಚೂರು ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಇವತ್ತು ಮಾತಾಡಿ. ಪ್ರೌಡ್ ಫೀಲಿಂಗ್ ಅಲ್ಲಿ ಮಾತಾಡಿ. ಈ ಮಾತನ್ನ ಎಡ್ಮಂಡ್ ಹಿಲರಿ ಯಾಕೆ ಹೇಳ್ತಾನೆ? ನೀನು ಬೆಳೆಯುವುದನ್ನ ಬಿಟ್ಟಿದೀಯಾ ಮೌಂಟ್ ಎವರೆಸ್ಟ್, ನಾನು ಬೆಳೀತಾ ಇದ್ದೇನಂತ ಯಾಕೆ ಹೇಳ್ತಾನೆ? ಯಾಕೆ ಹೇಳ್ತಾನೆ? ಇಲ್ಲಿ ಬಾ ಮಗ, ಪ್ಲೀಸ್. ಎಷ್ಟು ಹೆಮ್ಮೆ ನೋಡು, ಇಷ್ಟು ಜನರ ಮಧ್ಯೆ ನೀನು ದೃಢವಾದ ಹೆಜ್ಜೆ ಹಿಡ್ಕೊಂಡು ಬರ್ತಾ ಇದೀಯ. ಎಷ್ಟು ಪ್ರೌಡ್ ಅಲ್ಲ? ಪ್ರೌಡ್ ಫೀಲಿಂಗ್ ಅಲ್ಲ? ಬಾ, ಮೆಲ್ಲ ಬಾ, ಪರವಾಗಿಲ್ಲ. ನಿಂತ್ಕೊಂಡು ಮಾತಾಡು ಗಟ್ಟಿಯಾಗಿ. ಅವ್ರ ಹತ್ತತ್ರ ಅಂತ ಅವ್ರಿಗೆ ಆತ್ಮವಿಶ್ವಾಸ ಇದ್ದಿತ್ತು. ಎರಡನೇ ವಾಕ್ಯ ಜೋಡಿಸ್ಲಿಕ್ಕೆ, ಎರಡನೇ ವಾಕ್ಯ ಹೇಳು. ಇನ್ನೊಂದು ವಾಕ್ಯ ಹೇಳು. ಇನ್ನೊಂದು ವಾಕ್ಯ ಹೇಳಿ ಕಲ್ತ್ಕೊ ಪ್ಲೀಸ್. ನಿನ್ನ ಹೆಸರೆಂತ? ಅನುಷಾ ಅಲ್ವಾ? ಅನುಷಾಗೆ ಚಪ್ಪಾಳೆ ಬೇಕು ಅಂತ ಭಾವಿಸ್ಕೊಳ್ತಾನೆ. ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ವೆರಿ ಮಚ್.
ಇಲ್ಲಿ ಸಾಕಷ್ಟು ಮಂದಿ ಕ್ರೀಡಾಪಟುಗಳಿದ್ದಾರೆ. ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋದವರು ಖಂಡಿತವಾಗಿದ್ದಾರೆ, ಹೌದಲ್ಲ? ತಾಲೂಕು ಮಟ್ಟದಲ್ಲಿ ಮೊನ್ನೆ ಫಸ್ಟ್ ಪ್ರೈಸ್ ಪಡ್ಕೊಂಡು ಮಕ್ಕಳು ಇಷ್ಟು ಮಂದಿ ನಿಂತ್ಕೋತಿರೋ ಒಂದ್ಸಲ. ತಾಲೂಕು ಮಟ್ಟದಲ್ಲಿ ಮೊನ್ನೆ ಫಸ್ಟ್ ಪ್ರೈಸ್ ತಗೊಂಡವರು ಯಾವುದೇ ಇವೆಂಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಮಕ್ಕಳು ನಿಂತ್ಕೋತೀರಾ? ಸಂಕೋಚ ಮಾಡ್ಕೋಬೇಡಿ ಸರ್, ನಿಂತ್ಕೊಳ್ಳಿ, ನಿಮ್ ಬಗ್ಗೆ ಹೆಮ್ಮೆ ಪಡ್ಕೋತಾನೆ. ತಾಲೂಕು ಮಟ್ಟದಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್ ತಕೊಂಡು ಜಿಲ್ಲಾ ಮಟ್ಟಕ್ಕೆ ಹೋದ ಮಕ್ಕಳು ನಿಂತ್ಕೊಳ್ಳಿ. ತುಳಸಿ ಮೇಡಮ್ ಹೇಳ್ತಾರೆ ನಿಂತ್ಕೊಳ್ಳಿ, ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ನಿಂತ್ಕೊಳ್ಳಿ. ಎಲ್ಲ ಮಕ್ಕಳಿಗೊಮ್ಮೆ ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತೇನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಅರ್ಥ ಮಾಡಿಕೊಳ್ಳುವ ಸಂಗತಿಯನ್ನ, 100 ಮೀಟರ್ ರೇಸ್ ಅನ್ನ ಇವತ್ತು ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಬೇಕು ಅಂತ ಆದ್ರೆ 9.79 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಚಿನ್ನದ ಪದಕ ಬೇಕು ಅಂತ ತುಳಸಿ ಮೇಡಮ್ 9.79 ಸೆಕೆಂಡ್ಸ್ ಅಲ್ಲಿ 100 ಮೀಟರ್ ರೇಸ್ ಅನ್ನ ಕಂಪ್ಲೀಟ್ ಮಾಡಬೇಕು. 200 ಮೀಟರ್ಸ್ ಅಲ್ಲಿ ಚಿನ್ನದ ಪದಕ ಬೇಕು ಅಂತ ಆದ್ರೆ 20.23 ಸೆಕೆಂಡ್ಸ್ ಅಲ್ಲಿ ರೇಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಯೋಚನೆ ಮಾಡಿ, ಈ ರೇಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಆದ್ರೆ ದಿನಕ್ಕೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಬೇಕು ನಂಗೆ ಹೇಳಿ? ದಿನಕ್ಕೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಬೇಕು? ಅರ್ಧ ಗಂಟೆ ಸಾಕಾ? ನಂಗೆ ಹೇಳಿ ಸರ್, ದಿನಕ್ಕೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಬೇಕು? 10.79 ಸೆಕೆಂಡ್ಸ್ ಅಲ್ಲಿ 100 ಮೀಟರ್ ರೇಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಆದ್ರೆ ದಿವಸಕ್ಕೆ ಕನಿಷ್ಠ 8 ಗಂಟೆ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಗೆಲ್ತಾರೆ, ಯಾರು ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಗೆಲ್ತಾರೆ. SSLC ಎಕ್ಸಾಮ್ ನಲ್ಲಿ 625 ಮಾರ್ಕ್ಸ್ ಅಲ್ಲಿ 625 ಮಾರ್ಕ್ಸ್ ತಗೊಳ್ಳುವಂತ ಮಕ್ಕಳಿದ್ದಾರೆ. ದಿವಸಕ್ಕೆ ಎಷ್ಟು ಗಂಟೆ ಓದ್ತಾರೆ? ದಿನಕ್ಕೆ ಎಷ್ಟು ಗಂಟೆ ಓದಬೇಕು? ಎಷ್ಟು ಕಷ್ಟಪಡಬೇಕು? ಎಷ್ಟು ನಿದ್ರೆಗಳನ್ನ ಬಿಡಬೇಕು? ಎಷ್ಟು ಉಪವಾಸಗಳನ್ನ ಮಾಡಬೇಕು? ಹೌದಲ್ಲ? ಯಾರು ಪ್ರಯತ್ನವನ್ನ ಮಾಡ್ತಾರೆ ಅವರು ಗೆಲ್ತಾರೆ ಅಂತ ನೀವು ಪ್ರೂವ್ ಮಾಡಿ ತೋರಿಸಿದಿರಿ. ಎಲ್ಲ ಕ್ರೀಡಾಪಟುಗಳಿಗೆ ಕುಚ್ಚೂರು ಶಾಲೆಯ ಮಕ್ಕಳು ಚಪ್ಪಾಳೆಗಳನ್ನು ಸುರಿದು ಅಭಿನಂದನೆ ಮಾಡಿ. ಕೂತ್ಕೊಳ್ಳಿ ಪ್ಲೇಸ್. ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬಾ ಅದ್ಭುತವಾದ ಮಾತು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಇನ್ನೂ ತುಂಬಾ ಸ್ಟೋರೀಸ್ಗಳನ್ನು ಹೇಳಬೇಕು. ರೋಮಾಂಚಕವಾಗಿರ್ತಕ್ಕ ಸ್ಟೋರಿಗಳನ್ನು ಹೇಳ್ತಾ ಹೋಗಬೇಕು. ನಾವೆಲ್ಲ ಇವತ್ತು ಮೇರಿ ಕೋಮ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಮೇರಿ ಕೋಮ್ ಯಾರು ಹೇಳ್ತೀರ ನಂಗೆ? ನಾನು ಇವತ್ತು ನಿಮಗೆ ಜಾಸ್ತಿ ಕ್ರೀಡಾಪಟುಗಳ ಕಥೆಗಳನ್ನು ಹೇಳ್ತೇನೆ. ಮೇರಿ ಕೋಮ್ ಯಾರು ಗೊತ್ತಾ ನಿಮ್ಗೆ? ಮೇರಿ ಕೋಮ್ ಯಾರು? ಬಾಕ್ಸಿಂಗ್ ಅಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಪಡೆದಿರತಕ್ಕಂತಹ ಭಾರತದ ಮೊಟ್ಟ ಮೊದಲ ಮಹಿಳೆಯನ್ನ ಮೇರಿ ಕೋಮ್ ಅಂತ ಕರೆಯುತ್ತಾರೆ. ಒಂದು ಸಿನಿಮಾ ಕೂಡ ಬಂದಿತ್ತು ಆಕೆ ಬಗ್ಗೆ, ತುಂಬಾ ರೋಮಾಂಚಕ ಸಿನಿಮಾ ಅದು. ಒಂದು ದೃಶ್ಯ ನಿಮ್ಗೆ ನೆನಪು ಮಾಡ್ಕೊಳ್ತೇನೆ. ಅವಳ ಅಪ್ಪನಿಗೆ ಮಗಳು ಬಾಕ್ಸಿಂಗ್ ಆಡೋದು ಇಷ್ಟ ಇಲ್ಲ. ಶಾಲೆಗೆ ಹೋಗ್ತಾ ಇಲ್ಲ ಹುಡುಗಿ, ಶಾಲೆಗೆ ಹೋಗೋದನ್ನ ಬಿಟ್ಟು ಬಾಕ್ಸಿಂಗ್ ರಿಂಗಿಗೆ ಹೋಗ್ತಾ ಇದ್ದಾಳೆ, ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅಪ್ಪನಿಗೆ ಗೊತ್ತಿಲ್ಲ. ಅವಳು ಮೊದಲ ಬಾರಿ ನ್ಯಾಷನಲ್ ಕಂಟೆಸ್ಟ್ ಮಾಡಿದಾಗ ಟಿವಿನಲ್ಲಿ ಬಂದಾಗ ಅಪ್ಪನಿಗೆ ಗೊತ್ತಾಯ್ತು, ನನ್ನ ಮಗಳು ಬಾಕ್ಸಿಂಗ್ ಆಡ್ತಾಳೆ. ಇಲ್ಲ, ಗೊತ್ತೇ ಆಗೋದಿಲ್ಲ ಅಪ್ಪನಿಗೆ. ರಾಷ್ಟ್ರ ಮಟ್ಟದಲ್ಲಿ ಮಗಳು ಮೆಡಲ್ಸ್ ತಗೊಂಡ್ ಬರ್ತಾಳೆ. ಮನೆಗೆ ಬಂದಾಗ ಅಪ್ಪ ಅವಳನ್ನ ಬಾಗಿಲು ಹಾಕಿ ಹೊಡಿತಾರೆ, ಬೈಲಿಗೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ರಿಂಗ್ಸ್ ಅನ್ನ, ಅವಳ ಕೈಲಿರ್ತಕ್ಕಂಥ ಗ್ಲೌಸ್ಗಳನ್ನ, ಬಾಕ್ಸಿಂಗ್ ಗ್ಲೌಸ್ಗಳನ್ನ ತೆಗೆದು ಬೆಂಕಿ ಹಾಕ್ತಾರೆ. ಬೆಂಕಿಯಲ್ಲಿ ಗ್ಲೌಸ್ಗಳು ಧಗ 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 ಹೊತ್ಕೊಂಡು ಉರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವಳ ಕಣ್ಣಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಈಗ ಅಪ್ಪ ಕೇಳ್ತಾನೆ, ನಿಂಗೆ ಇನ್ನೂ ಬಾಕ್ಸಿಂಗ್ ಬೇಕು ಅಂತ ಆಸೆ ಇದೆಯಾ? ಇನ್ನೂ ಬಾಕ್ಸಿಂಗ್ ಬೇಕಾ? ಆಗ ಹುಡುಗಿ ಹೇಳ್ತಾಳೆ, ನನ್ನ ಗ್ಲೌಸ್ ಅನ್ನ ಸುಟ್ಟು ಹಾಕಿದ್ಯಪ್ಪ ನೀನು, ಗ್ಲೌಸ್ ಸುಟ್ಟು ಹಾಕೋ ಪರವಾಗಿಲ್ಲ, ಬಟ್ ನನ್ನೊಳಗಿರ್ತಕ್ಕಂಥ ಕನಸುಗಳನ್ನು ಸುಟ್ಟು ಹಾಕ್ಲಿಕ್ಕೆ ನಿಂಗೆ ಆಗತ್ತಾ? ರಿಪೀಟ್ ಮಾಡ್ತೇನೆ, ನನ್ನ ಗ್ಲೌಸ್ ಅನ್ನು ಸುಟ್ಟು ಹಾಕಿದ್ಯಾ ಅಪ್ಪ ನೀನು, ತುಂಬಾ ಥ್ಯಾಂಕ್ಸ್ ನನಗೆ. ನನ್ನೊಳಗಿರ್ತಕ್ಕಂಥ ಕನಸುಗಳನ್ನು ಸುಟ್ಟು ಹಾಕ್ಲಿಕ್ಕೆ ನಿಂಗೆ ಆಗತ್ತಾ? ಸಾಧ್ಯವೇ ಇಲ್ಲ. ನಾನು ಬಾಕ್ಸಿಂಗ್ ಅನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ.
ಅದೇ ಮೇರಿ ಕೋಮ್ ಮುಂದಕ್ಕೆ 5 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ತಗೋತಾರೆ ಬಾಕ್ಸಿಂಗ್ ಅಲ್ಲಿ. ಜಗತ್ತಲ್ಲಿ ಬೇರೆ ಯಾರೂ ಮಾಡಿಲ್ಲ ಕಣ್ರಿ. ಚಪ್ಪಾಳೆ ಬೇಕಲ್ಲ ಅವಳಿಗೆ. 5 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಅನ್ನು ತಗೊಂಡಂತ ಜಗತ್ತಿನ ಒಬ್ಬಳೇ ಮಹಿಳೆ ಮೇರಿ ಕೋಮ್, ಭಾರತದವಳು. ನಮ್ಗೆ ತುಂಬಾ ಹೆಮ್ಮೆ ಅಂತಿದೆ. ಎರಡನೇ ಹೆಮ್ಮೆ ಏನು ಹುಡುಗ ಅಂತ ಹೇಳಿದ್ರೆ, ಹೊರಗೆ ಕೊಂಡು ಕೂತ್ಕೋಬೇಡ ಮಗ, ಗೋಡೆಗೆ ಹೊರಗಬಾರ್ದು, ಈ ಕಡೆ ಕೂತ್ಕೋ, ಸ್ಟ್ರೇಟ್ ಕೂತ್ಕೋ. ನನಗೆ ಎರಡನೇ ಹೆಮ್ಮೆ ಏನು ಅಂತ ಹೇಳಿದ್ರೆ, 5 ಬಾರಿ ಅವಳು ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ಲಲ್ಲ, 5 ಬಾರಿ ಗೆದ್ಲಲ್ಲ, ಅದರಲ್ಲಿ 2 ಬಾರಿ ಗೆದ್ದಿರ್ತಕ್ಕಂಥದ್ದು ಮದುವೆಯಾಗಿ 2 ಮಕ್ಕಳಾದ ನಂತರ. ಗ್ರೇಟ್ ಏನ್ರಿ? ಎಷ್ಟೋ ಜನ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾರೆ, ಹೆಣ್ಮಕ್ಳು ಡ್ರೀಮ್ಸ್ ಬಗ್ಗೆ ಮಾತಾಡ್ತಾರೆ. ಮದುವೆ ಆದ ಮೇಲೆ ಎಲ್ಲವನ್ನ ಮರೀತಾರೆ. ಹುಡುಗ ಗಡಿಯಾರ ಮತ್ತೆ ನೋಡು ಮಗ, ನನ್ನ ಜೊತೆ ಮಾತಾಡು ಪ್ಲೀಸ್. ನಾನು ಎಲ್ಲರನ್ನ ಗಮನಿಸ್ಕೋತಾ ಇದ್ದೇನೆ ಪ್ಲೀಸ್. ಎಲ್ಲ ಹೆಣ್ಮಕ್ಳು ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾರೆ, ದೊಡ್ಡ ದೊಡ್ಡ ಡ್ರೀಮ್ಸ್ ಬಗ್ಗೆ ಮಾತಾಡ್ತಾರೆ. ಮದುವೆ ಆಯ್ತಾ ಸರ್, ಮುಗೀತು ಸರ್, ಮುಗೀತು ಸರ್, ಮುಗೀತು ಸರ್, ಸೊಂಟದ ಮೇಲೆ ಮಗು ಬಂತು, ಮುಗೀತು ಸರ್ ಅಂತ ಹೇಳ್ತಾರೆ. ಆದರೆ ಮೇರಿ ಕೋಮ್ 2 ಬಾರಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥದ್ದು, 2 ಮಕ್ಕಳನ್ನ ಪಡೆದುಕೊಂಡಾದ ನಂತರ. ಗ್ರೇಟ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಗ್ರೇಟಾ? ಚಪ್ಪಾಳೆ ಬರಲಿ ಮೇರಿ ಕೋಮಿಗೋಸ್ಕರ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ರೋಮಾಂಚಕವಾದ ಸ್ಟೋರಿಗಳನ್ನು ಹೇಳಬೇಕು ಇವತ್ತು. ಒಂದಕ್ಕಿಂತ ಅದ್ಭುತವಾದ ಸ್ಟೋರಿಗಳನ್ನು ಹೇಳಬೇಕು. ತುಂಬಾ ರೋಮಾಂಚಕ ಈ ಸ್ಟೋರಿ ಇದೆ. 15 ತಿಂಗಳ ಹಿಂದೆ 2022 ಡಿಸೆಂಬರ್ ತಿಂಗಳಲ್ಲಿ ಒಂದು ಕಾರು ವೇಗವಾಗಿ ಪಂಜಾಬಲ್ಲಿ ಹೋಗ್ತಿತ್ತು. ಬೆಳಿಗ್ಗೆ 4:20 ಜೋರಾಗಿರ್ತಕ್ಕಂಥ ಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಾರು ಕಂಟ್ರೋಲ್ ತಪ್ಪಿತು. ಕಾರು ನೇರವಾಗಿ ಹೋಗಿ ರಸ್ತೆ ಬದಿ ಇರತಕ್ಕಂಥ ಗೋಡೆಗೆ ಬಡಿದು 3 ಪಲ್ಟಿ ಆಯ್ತು. ಒಳಗೆ ಡ್ರೈವ್ ಮಾಡ್ತಾ ಇದ್ದ ಡ್ರೈವರ್ ಒಬ್ಬನೇ ಇದ್ದ, ಬೇರೆ ಯಾರು ಇಲ್ಲ. ಅವನು ಯಾರಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರೋ ಗ್ಲಾಸ್ಗಳನ್ನ ಒಡೆದು ಅವನನ್ನ ಆಸ್ಪತ್ರೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರು ಪರೀಕ್ಷೆ ಮಾಡಿ ಹೇಳ್ತಾರೆ, ನಿನ್ನ ಬಲಗಾಲಿನ ಮಂಡಿ 360 ಡಿಗ್ರಿ ಟರ್ನ್ ಆಗಿದೆ. ನಿನ್ನ ದೇಹದಲ್ಲಿ 10ಕ್ಕಿಂತ ಜಾಸ್ತಿ ಸರ್ಜರಿಗಳಾಗಬೇಕು, ಬದುಕೋದು ಕಷ್ಟ ಇದೆ. ಪುಣ್ಯಾತ್ಮ, ನಿನ್ನ ಬಲಗಾಲ ಕಟ್ ಮಾಡಬೇಕು, ಅನುಮತಿ ಕೊಡು. ಬಲಗಾಲ ಕಟ್ ಮಾಡದೆ ಬೇರೆ ದಾರಿ ಇಲ್ಲ. ನಿನ್ನ ಮಂಡಿ 360 ಡಿಗ್ರಿ ಟರ್ನ್ ಆಗಿದೆ. ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅಮಲು ಏರ್ತಾ ಇದೆ. ಅನಸ್ಥೀಸಿಯಾ ಕೊಟ್ಟಿದ್ದಾರೆ. ಅಮಲು ಏರುವಾಗ ಆ ವ್ಯಕ್ತಿ ಅದ್ಭುತವಾಗಿ ಹೇಳ್ತಾನೆ, ಡಾಕ್ಟ್ರೇ, ನನ್ನ ಕಾಲುಗಳನ್ನ ಕಟ್ ಮಾಡಬೇಡಿ 2024 ವರ್ಲ್ಡ್ ಕಪ್ ಬರ್ತಾ ಇದೆ, ನಾನು ವರ್ಲ್ಡ್ ಕಪ್ ಆಡಬೇಕು. 18 ತಿಂಗಳ ಒಳಗಡೆ ವರ್ಲ್ಡ್ ಕಪ್ ಬರ್ತದೆ, ನಂಗೆ ವರ್ಲ್ಡ್ ಕಪ್ ಆಡಬೇಕು. ಡಾಕ್ಟ್ರು ಅವನಿಗೆ ಸರ್ಜರಿಗಳನ್ನ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಕಾಲ್ ಕಟ್ ಮಾಡೋದಿಲ್ಲ. 18 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಹೆಣದ ಹಾಗೆ ಮಲಗಿರ್ತಾನೆ, ಜೀವಂತ ಶವದ ಹಾಗೆ ಮಲಗಿರ್ತಾನೆ. ಮಾಡನ್ನ ಎಣಿಸ್ತಾ ಹಂಚುಗಳನ್ನು ಎಣಿಸ್ತಾ ಕಷ್ಟಪಡ್ತಾನೆ. ಸುಂದರವಾದ ಕನಸುಗಳನ್ನು ಕಾಣ್ತಾನೆ. ಆದ್ರೆ ಮಂಚದಿಂದ ಕೆಳಗೆ ಬರ್ಲಿಕ್ಕೆ ಅವನಿಗೆ 18 ತಿಂಗಳು ಬೇಕಾಯ್ತು. ಆಮೇಲೆ ನಿಧಾನಕ್ಕೆ ಅವನು ನೆಲದ ಮೇಲೆ ಮೊದಲ ಬಾರಿ ಕಾಲಿಡ್ತಾನೆ. ಆಮೇಲೆ ಗೋಡೆ ಹಿಡಿದು ಸ್ಟಾರ್ಟ್ ಮಾಡ್ತಾನೆ. ಗೋಡೆ ಹಿಡಿದು ಅವನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವನಿಗೆ ಮತ್ತೆ 3 ತಿಂಗಳು ಬೇಕಾಯ್ತು. ಆಮೇಲೆ ಹಸಿರು ಗ್ರೌಂಡಿಗೆ ಬಂದು ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ. ಕಾಲು ನೋವುಕೊಳ್ಳಿ ಸ್ಟಾರ್ಟ್ ಆಗ್ತದೆ. ಕಾಲು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಲಗಾಲು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಪೇನ್ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟಾಗುವಾಗ ಸಿಲೆಕ್ಷನ್ ಸ್ಟಾರ್ಟ್ ಆಯ್ತು. IPL ಮ್ಯಾಚ್ಗೆ ಸೆಲೆಕ್ಷನ್ ಆರಂಭ ಆಯಿತು. ಪಂಜಾಬ್ ಟೀಮ್ ಅವನನ್ನ ಖರೀದಿ ಮಾಡ್ತು. ಪಂಜಾಬ್ ಟೀಮ್ನ ಕ್ಯಾಪ್ಟನ್ ಆಗಿದ್ದುಕೊಂಡವನು IPL ಮ್ಯಾಚ್ ಆಡಿ ಸ್ಟಾರ್ಟ್ ಮಾಡ್ತಾನೆ. ಅದ್ಭುತ ವಿಕೆಟ್ ಕೀಪರ್ ಆಗ್ತಾನೆ. ಅದ್ಭುತವಾಗಿ ಪಂಜಾಬ್ ಅನ್ನ ಗೆಲ್ಲಿಸ್ತಾ ಹೋಗ್ತಾನೆ. 2024 ವರ್ಲ್ಡ್ ಕಪ್ ಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದಾಗ 3 ಜನ ವಿಕೆಟ್ ಕೀಪರ್ಸ್ಗಳು ಯಾರು ಬೇಕಾದ್ರೆ ಆಯ್ಕೆ ಆಗ್ಬಹುದು. ಈ ಹುಡುಗ ಆಯ್ಕೆ ಆಗ್ತಾನೆ, ಕುಣಿದು ಕಪ್ಪಳಿಸ್ತಾನೆ, ಆನಂದ ಬಾಷ್ಪ ಸುರಿಸ್ತಾನೆ. ಗ್ರೌಂಡ್ ಅಲ್ಲಿ ರೋಲ್ ಆಗ್ತಾ ಬಹಳ ಖುಷಿ ಪಡ್ತಾನೆ. 2024 ವರ್ಲ್ಡ್ ಕಪ್ ಅಲ್ಲಿ ಅದೇ ಕಾಲ್ ಹಿಡ್ಕೊಂಡು
ಅದೇ ನೋವಿನ ಬಲಗಾಲ ಹಿಡ್ಕೊಂಡು ವಿಕೆಟ್ ಕೀಪಿಂಗ್ ಅನ್ನ ಮಾಡ್ತಾನೆ, ಭಾರತನ ಫೈನಲ್ ತಗೊಂಡ್ಬರ್ತಾನೆ, ಪ್ರತಿ ಮ್ಯಾಚ್ ಅಲ್ಲಿ ಅದ್ಭುತ ಆಡ್ತಾನೆ, ಸಿಕ್ಸರ್ ಚಚಲಿ ಸ್ಟಾರ್ಟ್ ಮಾಡ್ತಾನೆ, ಅದ್ಭುತವಾದ ಕ್ಯಾಚ್ ಸ್ಟಾರ್ಟ್ ಮಾಡ್ತಾನೆ, ಭಾರತವನ್ನ ಫೈನಲಿ ತಗೊಂಡ್ಬಂದಿರ್ತಕ್ಕಂಥ ಅದ್ಭುತ ವಿಕೆಟ್ ಕೀಪರ್ ಆಗ್ತಾನೆ. ಯಾರಂತ ಗೆಸ್ ಮಾಡ್ತೀರಾ? ಗಟ್ಟಿ ಗಟ್ಟಿ ಹೇಳಿ. ರಿಷಬ್ ಪಂತಿಗೆ ಒಂದು ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತಾನೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಬಲಗಾಲ್ ಕಟ್ ಮಾಡಬೇಕು, ಇವನು ಹೇಳ್ತಾನೆ ಇಲ್ಲ ಇಲ್ಲ ವರ್ಲ್ಡ್ ಕಪ್ ಆಡಬೇಕು, ಬಲಗಾಲ್ ಕಟ್ ಮಾಡಬೇಡಿ, ನಾನು ನೋ ಸಹಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ, ಯಾವ ಪೇನ್ ಬೇಕಾದ್ರೆ ಸಹಿಸ್ಕೊಳ್ತೇನೆ, ಬಲಗಾಲ್ ಕಟ್ ಮಾಡಬೇಡಿ, ಕಟ್ ಮಾಡಬೇಡಿ. ಎಂತ ಅದ್ಭುತ ಮಾತಲ್ಲ. ಏನ್ ಕಲ್ತ್ರಿ ಇದರಿಂದ? ಇಲ್ಲಿ ಬಂದು ಮಾತಾಡ್ತೀರಾ, ಒಂದು ವಾಕ್ಯ ಮಾತಾಡ್ತೀರಾ? ನಿಮ್ಮ ಪ್ರತಿಯೊಂದು ಮಾತುಗಳು ರೆಕಾರ್ಡ್ ಆಗ್ತಾ ಇದೆ ಇವತ್ತು. ಅದನ್ನ ಪ್ರಶಾಂತ್ ನನ್ನ ಸ್ನೇಹಿತರು ಅದನ್ನ ಜಗತ್ತಿನಾದ್ಯಂತ ಮುಟ್ಟಿಸ್ತಾರೆ. ನಿಮ್ಮ ಮಾತುಗಳನ್ನು ಇವತ್ತು ಕ್ಯಾಮರಾ ಕ್ಯಾಚ್ ಮಾಡ್ತದೆ, ಇಡೀ ಜಗತ್ತು ಇವತ್ತು ನಿಮ್ಮ ಮಾತನ್ನ ಕೇಳ್ತದೆ. ಮುಂದಕ್ಕೆ ಯೂಟ್ಯೂಬಲ್ಲಿ ಹಾಕ್ತಾರೆ ಸ್ಪೀಚ್ ಅನ್ನೋರು. ಇಲ್ಲಿ ಬಂದು ಮಾತಾಡಿ. ರಿಷಬ್ ಪಂತ್ ಅವರ ಬದುಕಿನಿಂದ ವಿದ್ಯಾರ್ಥಿಗಳು ಏನು ಕಲ್ತ್ರಿ? ಚಪಾಳೆ ಸ್ಟಾರ್ಟ್ ಆಗ್ಲಿ, ಹುಡುಗ ಬರ್ತಾ ಇದ್ದಾನೆ. ಎರಡು ವಾಕ್ಯಗಳನ್ನ ಹೇಳಬೇಕು ಅಂತ ನಂಗೆ ಆಸೆ ಇದೆ, ತಪ್ಪಾದ್ರೆ ಪರವಾಗಿಲ್ಲ, ಹೇಳಿ ಸ್ಟಾರ್ಟ್ ಮಾಡಿ ಬನ್ನಿ. ನಮ್ಮ ಗುರಿಯನ್ನು ಯಾವುದೇ ಸಂದರ್ಭದಲ್ಲೂ ನಾವು ಅದನ್ನು ಬಿಟ್ಕೊಡ್ಬಾರ್ದು. ನಮ್ಮ ಆತ್ಮವಿಶ್ವಾಸ ನಮಗೆ ಬೇಕಾಗ್ತದೆ. ಎಂಥ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳದಿದ್ದರೆ ನಾವು ನಮ್ಮ ಗುರಿಯನ್ನು ಮುಟ್ಟಬಹುದೆಂದು ಇದರಿಂದ ನಮಗೆ ತಿಳಿತದೆ. ಕೀರ್ತನೆ. ಕೀರ್ತನೆ ಎಂಬ ಹುಡುಗನಿಗೆ ಡಬಲ್ ಚಪ್ಪಾಳೆ ಬರಲಿ ಪ್ಲೇಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಸೋತವರ ಕಥೆಗಳು ತುಂಬಾ ಇದೆ, ರೋಮಾಂಚಕ ಇದೆ. ಸಾವಿರ ಕತೆ ಬೇಕಾದ್ರೆ ಹೇಳ್ತೇನೆ, 24 ಗಂಟೆ ಬೇಕಾದ್ರೆ ಹೇಳ್ತೇನೆ, ಮಕ್ಕಳು ಕೇಳಬೇಕು ಅಂತ ನಂಗೆ ಆಸೆ ಇದೆ. 2013ನೇ ಇಸ್ವಿ ಡಿಸೆಂಬರ್ 13ನೇ ತಾರೀಕು ಒಂದು ಮಿರಾಕಲ್ ನಡೆಯಿತು, ಒಂದು ಅದ್ಭುತ ನಡೆಯಿತು. ಏನ್ ಅದ್ಭುತ ನಡೆಯಿತು ಅಂತ ಹೇಳಿದ್ರೆ, ಒಂದು ಹುಡುಗಿಯ ರೋಮಾಂಚಕವಾದ ಕಥೆ ಅದು. ಆ ಹುಡುಗಿ ಯಾರು ಅಂತ ಮೊದಲೇ ಹೇಳ್ತೇನೆ. ಪಂಜಾಬ್ ಅಲ್ಲಿ ಬಾಸ್ಕೆಟ್ಬಾಲ್ ಆಟಗಾರ್ತಿಯಾಗಿರ್ತಕ್ಕಂತಹ, ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅನ್ನು ಪಡೆದಿರ್ತಕ್ಕಂತಹ ಅರುಣಿಮಾ ಸಿನ್ಹಾ ಅಂತ ಹೇಳುವಂತ ಹುಡುಗಿಯ ಕಥೆ ಅದು. ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಅವಳಿಗೆ ಜಾಬ್ ಸಿಕ್ಕಿತ್ತು. ಕಲ್ಕತ್ತಾದಲ್ಲಿ ಅವಳು ಜಾಬ್ ಮಾಡ್ಲಿಕ್ಕೋಸ್ಕರ ಟ್ರೈನಲ್ಲಿ ಹೋಗ್ತಾ ಇದ್ಲು ರಾತ್ರಿ ಹೊತ್ತಲ್ಲಿ. ಡೆಲ್ಲಿಯಿಂದ ಟ್ರೈನ್ ಹೊರಟಿದೆ ಕಲ್ಕತ್ತಾಕ್ಕೆ. ಮಧ್ಯರಾತ್ರಿ ಆಗುವಾಗ ಟ್ರೈನಲ್ಲಿ ಡಕಾಯಿತರು ನುಗ್ತಾರೆ. 40 ಮಂದಿ ಡಕಾಯಿತರು ನುಗ್ಗಿದ್ದಾರೆ. ಎಲ್ಲರ ಕೈಯಲ್ಲಿ ವೆಪನ್ಸ್ ಇದೆ. ಎಲ್ಲರ ಪರ್ಸ್ಗಳನ್ನ, ಚೈನ್ಗಳನ್ನ, ಮೊಬೈಲ್ಗಳನ್ನ ಡಕಾಯಿತರು ಸ್ನ್ಯಾಚ್ ಮಾಡ್ತಾ ಹೋಗ್ತಾರೆ. ಬಟ್ ಒಬ್ಬಳು ಹುಡುಗಿ ಫೈಟ್ ಮಾಡ್ತಾಳೆ. ಉಳಿದವರೆಲ್ಲ ಸರೆಂಡರ್ ಆಗಿದ್ದಾರೆ. ಬಟ್ ಅರುಣಿಮಾ ಸಿನ್ಹಾ ಒಬ್ಳೆ ಫೈಟ್ ಮಾಡ್ತಾಳೆ. ಕರಾಟೆ ಬ್ಲಾಕ್ ಬೆಲ್ಟ್ ಅವಳು ಫೈಟ್ ಮಾಡ್ತಾಳೆ. ಬಟ್ ಸುಸ್ತಾಗಿ ಅವಳು ಸೋತು ಹೋಗ್ತಾಳೆ. ಸಿಟ್ಟು ಮಾಡ್ಕೊಂಡ ಕಾಯಿತರವಳನ್ನು ತೆಗೆದು ಟ್ರೈನಿಂದ ಹೊರಗೆ ದೂಡ್ತಾರೆ. ಓಡ್ತಾ ಇರತಕ್ಕಂಥ ಟ್ರೈನಿಂದ ಹೊರಗೆ ದೂಡ್ತಾರೆ. ಎಲ್ಲಿ ಬಿದ್ಲು ಗೊತ್ತಾ ಅವಳು? ಓಡ್ತಾ ಇರತಕ್ಕಂತಹ ಎಕ್ಸ್ಪ್ರೆಸ್ ರೈಲ್ಗಳು ಓಡುವಂತಹ ರೈಲ್ವೆ ಹಳಿಗಳ ಮೇಲೆ ಅವಳು ಬೀಳ್ತಾಳೆ. ಪ್ರಜ್ಞೆ ತಪ್ಪಿ ಹೋಯ್ತು, ಕೋಮಾಕ್ಕೆ ಹೊರಟು ಹೋಗಿದ್ದಾಳೆ. ಬೆಳಿಗ್ಗೆ ತನಕ ಅವಳ ಕಾಲುಗಳ ಮೇಲೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಹಾದು ಹೋಗ್ತಿದ್ದವು. ಗೊತ್ತಿಲ್ಲ ಅವಳಿಗೆ, ಏನು ಗೊತ್ತಿಲ್ಲ. ಬೆಳಿಗ್ಗೆ ಆಗುವಾಗ ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಅರುಣಿಮಾ ಸಿನ್ಹನನ್ನ ರೈತರು ಒಂದು ಗೋಣಿಯಲ್ಲಿ ಹಾಕೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ. ಡೆಲ್ಲಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ದೇಹದ ಒಂದೊಂದೇ ಭಾಗವನ್ನ ಜೋಡಿಸ್ತಾ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ಬಲಗಾಲ್ ಕಟ್ ಮಾಡಬೇಕು, ಬೇರೆ ದಾರಿ ಇಲ್ಲ, ಕಟ್ ಮಾಡಲೇಬೇಕು. ಎಡಗಾಲು ಫ್ರಾಕ್ಚರ್ ಆಗಿದೆ, ಬೆನ್ನು ಮೂಳೆ ಕ್ರ್ಯಾಕ್ ಆಗಿದೆ, ತಲೆ ಬುರುಡೆ ಸೀಳಾಗಿದೆ, ದೇಹದಲ್ಲಿ ಸರ್ಜರಿಗಳಾಗಬೇಕು ಅಂತ ಹೇಳುವಾಗ ಹುಡುಗಿ ಅಮ್ಮ ಜೋರಾಗಿ ಅಳ್ತಾರೆ. ಪ್ರತಿದಿನ ಅಮ್ಮ ಅವಳಿಗೋಸ್ಕರ ಮಧ್ಯಾಹ್ನ ಬುತ್ತಿ ಊಟ ತಕೊಂಡ್ಬರ್ತಾ ಇದ್ಲು. ಅಮ್ಮ ಅವಳ ಮುಂದೆ ಕಣ್ಣೀರು ಹಾಕ್ತಿರ್ಲಿಲ್ಲ, ಬಾತ್ರೂಮಲ್ಲಿ ಹೋಗಿ ಅಳ್ತಾ ಇದ್ರು. ಮಗಳ ಮುಂದೆ ಕಣ್ಣೀರು ಹಾಕ್ತಿರ್ಲಿಲ್ಲ. ಬಲಗಾಲ್ ಕಟ್ ಮಾಡಿದಾಗ ಕೃತಕವಾದ ಚರ್ಮದ ಕಾಲು ಫಿಟ್ ಮಾಡಿಕೊಂಡು 2 ವರ್ಷಗಳ ಕಾಲ ನಡೆಯುವಂತ ಪ್ರಾಕ್ಟೀಸ್ ಅವಳು ಮಾಡ್ತಾಳೆ. ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾಳೆ. ಅವಳೊಂದು ಪ್ರಶ್ನೆ ಕೇಳ್ತಾಳೆ, ಡಾಕ್ಟ್ರೆ ನಂಗೆ ನಡಿಬಹುದಾ, ಓಡ್ಬಹುದಾ, ಹಾರಬಹುದಾ? ಓಡಬೇಕು ಅಂತ ಅನಿಸ್ತಾ ಇದೆ, ಹಾರಬೇಕು ಅಂತ ಸಪೋರ್ಟ್ ಮಾಡ್ತೀರಾ? ಒಂದ್ ದಿವಸ ಬೆಳಿಗ್ಗೆ ಅವಳು ಪತ್ರಿಕೆ ಓದ್ತಾ ಇದ್ಲು. ಪತ್ರಿಕೆಯಲ್ಲಿ ಬಚೇಂದ್ರಿ ಪಾಲ್ ಬಗ್ಗೆ ಲೇಖನ ಬಂದಿತ್ತು.
ಬಚೇಂದ್ರಿ ಪಾಲ್ ಯಾರು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಜಗತ್ತಿನ ಮೊದಲ ಮಹಿಳೆ. ಅವಳ ಬಗ್ಗೆ ಲೇಖನ ಇತ್ತು, ಅವಳ ಫೋನ್ ನಂಬರ್ ಇತ್ತು. ಅರುಣಿಮಾ ಸಿನ್ಹಾ ಫೋನ್ ನಂಬರ್ಗೆ ಫೋನ್ ಮಾಡಿ ಕೇಳ್ತಾಳೆ, ಮೇಡಮ್ ನನಗೆ ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಆಸೆ, ಸಪೋರ್ಟ್ ಮಾಡ್ತೀರಾ? ನನ್ನ ಬಲಗಾಲು ತುಂಡಾಗಿದೆ, ಎಡಗಾಲು ಫ್ರಾಕ್ಚರ್ ಆಗಿದೆ, ಬೆನ್ನು ಮೂಳೆ ಕ್ರ್ಯಾಕ್ ಆಗಿದೆ, ತಲೆಬುರುಡ ಸೀಳಾಗಿದೆ, ದೇಹದಲ್ಲಿ ತ್ರಾಣ ಇಲ್ಲ, ಬಟ್ ನನಗೆ ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಆಸೆ ಇದೆ, ಸಪೋರ್ಟ್ ಮಾಡ್ತೀರಾ? ನನ್ನ ಕನಸುಗಳಿಗೆ ಸಪೋರ್ಟ್ ಮಾಡ್ತೀರಾ? ಬಚೇಂದ್ರಿ ಪಾಲ್ ಹೇಳ್ತಾಳೆ, ವೈ ನಾಟ್, ನಿಂಗೆ ಸಪೋರ್ಟ್ ಮಾಡ್ತಾನೆ, ಖಂಡಿತ ಮಗಳೇ, ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ. ತುಂಬ ಕಷ್ಟಕರವಾಗಿರ್ತಕ್ಕಂಥ 2 ವರ್ಷ ತರಬೇತಿಯನ್ನು ಪೂರ್ತಿ ಮಾಡ್ತಾಳೆ. ಅವಳ ತರಬೇತಿಯ ಪೂರ್ತಿ ಖರ್ಚನ್ನ ಯುವರಾಜ್ ಸಿಂಗ್ ಸ್ಪಾನ್ಸರ್ ಮಾಡ್ತಾರೆ, ಕ್ರಿಕೆಟರ್ ಸ್ಪಾನ್ಸರ್ ಮಾಡ್ತಾರೆ. ಬಚೇಂದ್ರಿ ಪಾಲ್ ಅವರ ತರಬೇತಿಯನ್ನು ಪಡ್ಕೊಂಡು ಅರುಣಿಮಾ ಸಿನ್ಹಾ 2013 ಡಿಸೆಂಬರ್ 13ನೇ ತಾರೀಕು ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 2 ದಿನ ಬೇಕು. ಆ ಪ್ರಯಾಣ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಕ್ಲಿಫ್ ಹ್ಯಾಂಗರ್ ಹಿಡ್ಕೊಳ್ಬೇಕು, ಒಂದು ಕೈಯಲ್ಲಿ ದೇಹದ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ರೋಪ್ ಹಿಡ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಬಲಗಾಲು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಪೇನ್ ಇದೆ. ಎಡಗಾಲಲ್ಲಿ ತ್ರಾಣ ಇಲ್ಲ, ಬೆನ್ನು ಮೂಳೆ ಮಧ್ಯೆ ಕ್ರ್ಯಾಕ್ ಆಗ್ತಾ ಇದೆ, ಹಿಮ ಪರ್ವತ ಸೋರ್ತಾ ಇದೆ, ಜಾರ್ತಾ ಇದೆ. ಇದರ ಮಧ್ಯೆ ಅವಳು ಮೌಂಟ್ ಎವರೆಸ್ಟ್ ಏರ್ಲಿ ಪ್ರಯತ್ನ ಮಾಡ್ತಾಳೆ. ಲಾಸ್ಟ್ಗೆ 100 ಮೀಟರ್ ಮಾತ್ರ ಬಾಕಿ ಇದೆ, ಶಿಖರವನ್ನು ತಲುಪಲಿಕ್ಕೆ 100 ಮೀಟರ್ ಬಾಕಿ ಇದೆ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಅವಳ ಸಿಲಿಂಡರ್ ಖಾಲಿ ಆಯ್ತು. ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಸಿಲಿಂಡರ್ ಖಾಲಿ ಆಯ್ತು. ಎಲ್ಲರೂ ಹೇಳ್ತಾರೆ, ನಮ್ಮ ಹತ್ರ ಬೇರೆ ಸಿಲಿಂಡರ್ ಇಲ್ಲ ಮೇಡಮ್, ಉಸಿರಾಟ ಮಾಡೋದು ಕಷ್ಟ, ಹಿಂದಕ್ಕೆ ಹೋಗೋಣ. ಶರ್ಪಾಗಳು ಹೇಳ್ತಾರೆ ಹಿಂದಕ್ಕೆ ಹೋಗೋಣ. ಆಗ ಅರುಣಿಮಾ ಹೇಳ್ತಾರೆ, ನಾನು ಬದುಕಿದ್ರು ಸತ್ರು ಇಲ್ಲೇ ಸಾಯ್ತೇನೆ, ಹಿಂದಕ್ಕೆ ಬರೋದಿಲ್ಲ. ನಾನು ಬದುಕಿದ್ರು ಇಲ್ಲೇ ಬದುಕ್ತೇನೆ, ಸತ್ರು ಇಲ್ಲೇ ಸಾಯ್ತೇನೆ, ಹಿಂದಕ್ಕೆ ಹೋಗೋದಿಲ್ಲ ಅಂತ ಕೆಳದ ಕೂತ್ಕೊಂಡು, ನೆಲದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಯಾವ ದೇವರು ಗೊತ್ತಿಲ್ಲ ನಂಗೆ, ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಅಷ್ಟೊತ್ತಿಗೆ ಮಿರಾಕಲ್ ಕ್ರಿಯೇಟ್ ಆಯ್ತು. ಯಾವ ಸಿನಿಮಾ ದರ್ಶಕೂ ಕಡಿಮೆ ಇಲ್ಲ. ಅದು ಏನಾಯ್ತು ಅಂತ ಹೇಳಿದ್ರೆ, ಹಿಂದೆ ಯಾರೋ ಒಬ್ಬ ಮೌಂಟ್ ಎವರೆಸ್ಟ್ ನ ಪೀಕಿಗೆ ಹೋಗಿದ್ರಂತೆ, ಅರ್ಧ ಸಿಲಿಂಡರ್ ಅಲ್ಲೇ ಬಿಟ್ಟು ಬಂದಿದ್ರಂತೆ. ಆ ಸಿಲಿಂಡರ್ ರೋಲ್ ಆಗ್ತಾ ಅರುಣಿಮಾ ಸಿನ್ಹಾ ಕಾಲ ಬುಡಕ್ಕೆ ಬಂದು ಬಿತ್ತು. ಎಂತ ಅದ್ಭುತ ನೋಡಿ. ಆ ಸಿಲಿಂಡರ್ ಫಿಟ್ ಮಾಡ್ಕೊಳ್ತಾಳೆ, 100 ಮೀಟರ್ನ ಕಂಪ್ಲೀಟ್ ಮಾಡ್ಕೊಳ್ತಾಳೆ. 2014 ಡಿಸೆಂಬರ್ 13ನೇ ತಾರೀಕು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರದಲ್ಲಿ ಅರುಣಿಮಾ ಸಿನ್ಹಾ ನಿಂತ್ಕೊಂಡು ಟ್ರೈ ಕಲರ್ ಅನ್ನ, ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದಾಳೆ. ಆ ದೃಶ್ಯ ಬಹಳ ಪ್ರೇರಣೆ ಕೊಡುತ್ತಾ ನಿಮ್ಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫೋನ್ ಮಾಡಿ ಮಾತಾಡ್ತಾರೆ, ಶುಭವನ್ನು ಹಾರೈಸ್ತಾರೆ, ಬಹಳ ಗ್ರೇಟ್ ಅಂತ ಹೇಳ್ತಾರೆ. ಪದ್ಮಶ್ರೀ ಅವಾರ್ಡ್ ಸಿಗುತ್ತೆ ಅವಳಿಗೆ. ಅರುಣಿಮಾ ಸಿನ್ಹಾ ಬಹಳ ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ. ಅವಳು ಹೇಳ್ತಾಳೆ, ಪ್ರೇಯರ್ಸ್ ಅಲ್ಲಿ ಪವರ್ ಇದೆ, ಪ್ರಾರ್ಥನೆಯಲ್ಲಿ ಪವರ್ ಇದೆ. ನೀವು ಯಾವಾಗ ಸೋತೆ ಅಂತ ಭಾವಿಸ್ಕೊಳ್ತೀರಿ, ಆಗ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿ. ಯಾವ ದೇವರಾದ್ರೂ ಪರವಾಗಿಲ್ಲ, ನಿಮಗೆ ಪ್ರಾರ್ಥನೆಯ ಮೂಲಕ ಶಕ್ತಿ ಬರುತ್ತೆ ಅಂತ ಹೇಳೋದನ್ನ ಅರುಣಿಮಾ ಸಿನ್ಹಾ ಹೇಳಿದ್ದಾರೆ. ಗ್ರೇಟಾ? ನಿಮ್ಗೆ ಹೇಗೆ ಅನಿಸ್ತು ಸ್ಟೋರಿ? ಹೇಳ್ತೀರಾ ಇಲ್ಲಿ ಬಂದು? ಅರುಣಿಮಾ ಸಿನ್ಹಾ ಬದುಕಿನ ಸ್ಟೋರಿ ಹೇಳಿದ್ದೇನೆ, ಆಕೆನ ಭೇಟಿ ಮಾಡಿದ್ದೇನೆ, ಆಕೆನ ಟಿವಿಲಿ ಇಂಟರ್ವ್ಯೂ ಮಾಡಿದ್ದೇನೆ. ಪುಟ್ಟ ಮಕ್ಕಳಿಗೆ ಹೇಗೆ ಅನಿಸ್ತು? ಇಲ್ಲಿ ಬಂದು ಮಾತಾಡ್ತೀರಾ? ಎನಿಬಡಿ ಕ್ಯಾನ್ ಕಮ್. ಯಾರು ಬೇಕಾದ, ಯಾವ ಕ್ಲಾಸಿನ ಮಕ್ಕಳು ಬೇಕಾದ್ರೆ ಬನ್ನಿ. ಅರುಣಿಮಾ ಸಿನ್ಹಾ ಸ್ಟೋರಿಯಿಂದ ನಾವೇನ್ ಕಲ್ತೇವು? ಕುಚ್ಚೂರು ಶಾಲೆಯ ಮಕ್ಕಳು ಇಲ್ಲಿ ಬಂದು ಮಾತಾಡ್ಬೇಕಷ್ಟೇ. ಬನ್ನಿ, ದ ಫ್ಲೋರ್ ಈಸ್ ಆನ್. ಯಾರು ಬೇಕಾದ್ರೆ ಮಾತಾಡಿ, ಬನ್ನಿ. ನಿನ್ನ ಹೆಸರು ಹೇಳು ಮಗ ಮೊದಲು. ಸರಿ, ಈ ಸ್ಟೋರಿಯಿಂದ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಂಡ್ರೆ ನಮಗೂ ಕೂಡ ದೇವ್ರು ಹೆಲ್ಪ್ ಮಾಡ್ತಾನೆ ಅಂತ ನನಗೆ ಅನಿಸ್ತು. ಪ್ರೇಯರ್ಸ್ ಅಲ್ಲಿ ಪವರ್ ಇದೆ. ಪ್ರಾರ್ಥನೆಗಳ ಮೂಲಕ ಜಗತ್ತನ್ನು ಗೆಲ್ಲಿಕ್ಕೆ ಸಾಧ್ಯ ಇದೆ. ಇಚ್ಛಾಶಕ್ತಿ ಸ್ಟ್ರಾಂಗ್ ಇದ್ರೆ ಜಗತ್ತನ್ನು ಗೆಲ್ಲಬಹುದು. ಹೆಸರೆಂತ ಮಗ ನಿಂದು? ವೈಷ್ಣವಿ ಎಂಬ ಅದ್ಭುತ ಹುಡುಗಿಗೆ ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತಾನೆ. ಪ್ರಾರ್ಥನೆ ನಮಗೆ ರಿಸಲ್ಟ್ ಕೊಡ್ತದೆ. ನಿಮ್ಮಲ್ಲಿ ವಿಲ್ ಪವರ್ ಇದೆಯಾ? ರಿಸಲ್ಟ್ ಕೊಡ್ತದೆ. ಕನಸುಗಳು ಸ್ಟ್ರಾಂಗ್ ಇದೆಯಾ? ರಿಸಲ್ಟ್ ಕೊಡ್ತದೆ. ನಾನು ಸೋಲಬಾರದು ಅಂತ ಇಚ್ಛಾಶಕ್ತಿ ಇದೆಯಾ? ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಅದರಿಂದ ವೈಷ್ಣವಿ ಹೇಳಿದ ಮಾತುಗಳು ತುಂಬಾ ಕರೆಕ್ಟ್ ಆಗಿದೆ. ಅರುಣಿಮಾ ಸಿನ್ಹಾ ಗೆದ್ದಿದ್ದಾರೆ.
ನಿಮ್ಗೆ ಅರುಣಿಮಾ ಸಿನ್ಹಾ ಅವರನ್ನ ಭೇಟಿ ಮಾಡಬೇಕು ಅಂತ ಆಸಿದ್ರೆ ಖಂಡಿತವಾಗಿ ಹೇಳಿ, ಅವರನ್ನ ಕುಚ್ಚೂರು ಶಾಲೆಗೆ ಕರೆಸೋಣ. ಅವರ ಮಾತು ನೀವು ಕೇಳಬೇಕು, ಅವ್ರ ಜೊತೆ ನೀವು ಮಾತಾಡಬೇಕು ಅಂತ ಆಸೆ ಇದೆ. ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಅವ್ರನ್ನ ಖಂಡಿತ ನೀವು ಭೇಟಿ ಮಾಡಬಹುದು ಅಂತ ನಂಗೆ ಆಸೆ ಇದೆ. ಚಪ್ಪಾಳೆ ಬೆಲೆ ಅರುಣಿಮಾ ಸಿನ್ಹಾ ಅವರಿಗೋಸ್ಕರ. ಸುಮಾರು 40 ವರ್ಷಗಳ ಹಿಂದೆ ಒಬ್ಬಳು ಹುಡುಗಿದ್ಲು ಕೋಟಾದಲ್ಲಿ. ಉಡುಪಿ ಜಿಲ್ಲೆಯ ಕೋಟಾ ಬಹಳ ಅದ್ಭುತವಾದ ಊರದು, ಶಿವರಾಮ್ ಕಾರಂತರ ಊರದು. ಅಲ್ಲಿ ಇದೊಬ್ಬಳು ಅದ್ಭುತವಾದ ಹುಡುಗಿ, ಬ್ರಾಹ್ಮಣ ಕುಟುಂಬದ ಹುಡುಗಿ, ತುಂಬಾ ಸ್ಮಾರ್ಟ್ ಆದ ಹುಡುಗಿ, ಚಂದವಾಗಿ ಕಲಿಯುವಂತ ಹುಡುಗಿ. ಅವಳು 4ನೇ ಕ್ಲಾಸ್ ಕಲಿತಾ ಇರುವಾಗ ಜ್ವರ ಬಂತು. ಯಾವ ಜ್ವರ ಅಂತ ಗೊತ್ತಿಲ್ಲ. ಡಾಕ್ಟರ್ ಬಳಿ ಹೋಗ್ತಾರೆ, ಡಾಕ್ಟರ್ ಪರೀಕ್ಷೆ ಕರೆಕ್ಟ್ ಆಗಿ ಮಾಡೋದಿಲ್ಲ, ಯಾವುದೋ ಇಂಜೆಕ್ಷನ್ ಚುಚ್ಚುತ್ತಾರೆ. ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಆಯ್ತು. ಹುಡುಗಿ ತನ್ನ ಬಲಗಾಲಿನ ಎಡಗಾಲಿನ ಸಾಮರ್ಥ್ಯವನ್ನ ಕಳ್ಕೊಳ್ತಾಳೆ. ಬೆಳಿಗ್ಗೆದ್ದು ಹುಡುಗಿ ನೋಡುವಾಗ ದೇಹದ ಕೆಳಗಿನ ಭಾಗದ ಶಕ್ತಿ ಇಲ್ಲ, ಸೊಂಟದ ಕೆಳಗಿನ ಭಾಗ ಆಕ್ಟಿವ್ ಇಲ್ಲ, ಟೋಟಲ್ ಆಗಿ ಪ್ಯಾರಾಲಿಸಿಸ್ ಆಗಿಬಿಟ್ಟಿದೆ. ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಆಗಿತ್ತು. ದೇಹದ ಕೆಳಗಿನ ಭಾಗ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ ಹೇಳ್ತಾರೆ, ಜೀವನ ಪೂರ್ತಿ ಇನ್ನು ವೀಲ್ ಚೇರ್ ಮೇಲೆ ಓಡಾಡಬೇಕು, ಬೇರೆ ದಾರಿ ಇಲ್ಲ. ಜೀವನ ಪೂರ್ತಿ ವೀಲ್ ಚೇರ್ ಮೇಲೆ ಓಡಾಡಬೇಕು, ಯಾವ ಚಿಕಿತ್ಸೆಯಿಂದ ಕೂಡ ತ್ರಾಣ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹುಡುಗಿ ವೀಲ್ ಚೇರಿಗೆ ಅಂಟಿಕೊಂಡು ಶಾಲೆಗೆ ಬರ್ತಾಳೆ. ಶಾಲೆ ಬಂದು 2 ವರ್ಷ ಆಗಿತ್ತು. ಶಾಲೆಗೆ ಬಂದಾಗ ಅವಳ ಫ್ರೆಂಡ್ಸ್ ಅವಳನ್ನು ಚಪ್ಪಾಳೆ ಹೊಡೆದು ಸ್ವಾಗತ ಮಾಡ್ತಾರೆ. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹುಡುಗಿ ಬಹಳ ಚಂದವಾಗಿ ಶಾಲೆಗೆ ಬರ್ತಾಳೆ, ಚಂದವಾಗಿ ಓದ್ತಾಳೆ, ಎಲ್ಲ ಪರೀಕ್ಷೆ ಚೆನ್ನಾಗಿ ಮಾಡ್ತಾಳೆ. ಒಂದ್ ದಿವಸ ಅವಳು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಬೇರೆ ಮಕ್ಕಳು ಓಡೋದನ್ನು ನೋಡ್ತಾ ಇದ್ಲು. ಅವಳಿಗೆ ಓಡಬೇಕು ಅಂತ ಆಸೆ ಸ್ಟಾರ್ಟ್ ಆಯ್ತು. ಕಣ್ಣು ದೊಡ್ಡದು ಮಾಡಿಕೊಂಡು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಬೇರೆ ಮಕ್ಕಳು ಓಡೋದನ್ನ ಆ ಹುಡುಗಿ ನೋಡ್ಲಿ ಸ್ಟಾರ್ಟ್ ಮಾಡ್ತಾಳೆ. ಆಗ PT ಮಾಸ್ಟರ್ ಬಹಳ ಅದ್ಭುತ ಇದ್ರು. ಹತ್ರ ಬಂದು ಕೇಳ್ತಾರೆ, ಮಗಳೇ ನಿಂಗೆ ಓಡಬೇಕು ಅಂತ ಅನಿಸ್ತಾ ಇದೆಯಾ? ಅಷ್ಟು ಮಕ್ಕಳು ಓಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನಿನಗೆ ಓಡಬೇಕು ಅಂತ ಅನಿಸ್ತಾ ಇದೆಯಾ ಅಂತ PT ಮಾಸ್ಟರ್ ಪ್ರೀತಿಯಿಂದ ಬೆನ್ನ ಮೇಲೆ ಕೈ ಇಟ್ಟು ಕೇಳ್ತಾರೆ. ಹುಡುಗಿ ಹೌದು ಸರ್, ನನಗೆ ಓಡಬೇಕು ಅಂತ ಹೇಳ್ತಾರೆ. ಆಗ PT ಮಾಸ್ಟರ್ ಹೇಳ್ತಾರೆ, ನಿನ್ನಂತಹ ಹ್ಯಾಂಡಿಕ್ಯಾಪ್ ಆಗಿರ್ತಕ್ಕಂಥವರಿಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಒಂದು ಕ್ರೀಡಾಕೂಟ ಇದೆ, ಜಗತ್ತಿನಾದ್ಯಂತ ಕ್ರೀಡಾಕೂಟ ನಿನ್ನ ಹಾಗೆ ಬರ್ತಾರೆ, ನೀನು ಖಂಡಿತವಾಗಿ ರೇಸ್ ಮಾಡಬಹುದು, ವೀಲ್ ಚೇರ್ ಮೇಲೆ ಓಡ್ಲಿ ಪ್ರಯತ್ನ ಮಾಡು. ಅವಳಿಗೆ 3 ಸ್ಕಿಲ್ಗಳನ್ನ PT ಮಾಸ್ಟರ್ ಕಲಿಸ್ಕೊಡ್ತಾರೆ. ವೀಲ್ ಚೇರ್ ಮೇಲೆ ವೇಗವಾಗಿ ಓಡುವಂತದ್ದು, ವೀಲ್ ಚೇರ್ ಮೇಲೆ ಶಾರ್ಟ್ ಪುಟ್ ಅನ್ನ ಬಿಸಾಡುವಂತದ್ದು, ವೀಲ್ ಚೇರ್ ಮೇಲೆ ಜಾವೆಲಿನ್ ಬಿಸಾಡುವಂತದ್ದು. ಈ 3 ಸ್ಕಿಲ್ಗಳನ್ನ PT ಮಾಸ್ಟರ್ 2 ವರ್ಷಗಳ ಕಾಲ ಚಂದವಾಗಿ ಕಲಿಸ್ಕೊಡ್ತಾಳೆ. ಆ ಹುಡುಗಿ ಮೊದಲ ಬಾರಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಾಳೆ. 3 ಇವೆಂಟ್ ಅಲ್ಲಿ ಕೂಡ ಅವಳಿಗೆ ಚಿನ್ನದ ಪದಕ ಬಂತು. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ದಾಖಲಿಸಿಕೊಳ್ತಾಳೆ. ಇಡೀ ಜಗತ್ತಿನಾದ್ಯಂತ ಎಲ್ಲಿ ಪ್ಯಾರಾ ಕ್ರೀಡಾಕೂಟಗಳಾದರೂ ಕೂಡ ಅದೇ ಹುಡುಗಿ ಭಾಗವಹಿಸ್ತಾಳೆ. ಕಾರ್ ಓಡಿಸೋದನ್ನ ಕಲ್ತಿದ್ದಾಳೆ, ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದಾಳೆ, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಅವರ ಎಲ್ಲ ಕೆಲಸವನ್ನ ಅವರೇ ಮಾಡ್ಕೋತಾರೆ. ಬೆಂಗಳೂರಲ್ಲಿದ್ದಾರೆ, ತನ್ನ ಪುಸ್ತಕವನ್ನ ಬರೆದಿದ್ದಾರೆ, ತನ್ನ ಬದುಕಿನ ಬಗ್ಗೆ ರೋಮಾಂಚಕವಾದ ಪುಸ್ತಕವನ್ನ ಬರೆದಿದ್ದಾರೆ. ಇವತ್ತು 60 ವರ್ಷ ಆಗಿದೆ, ರಿಟೈರ್ಡ್ ಆಗಿದೆ. ಅವರ ಮನೆಗೆ ಮೊನ್ನೆ ಹೋಗಿದ್ದಾಗ ನಾನು ನೋಡಿದ್ದೇನೆ, ಸುಮಾರು 300ಕ್ಕಿಂತ ಜಾಸ್ತಿ ಮೆಡಲ್ಗಳು ಅವಳ ಮನೆಯಲ್ಲಿವೆ. ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ. ಚಂದವಾಗಿರ್ತಕ್ಕಂತಹ, ಹೊಳೆಯುವಂತಹ, ರೋಮಾಂಚಕವಾಗಿರ್ತಕ್ಕಂತಹ ಚಿನ್ನದ, ಬೆಳ್ಳಿಯ, ಕಂಚಿನ ಪದಕಗಳ ಮೂಟೆ ಅವಳ ಶೋಕೇಸ್ ಅಲ್ಲಿದೆ. ಬಹಳ ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ. 60 ವರ್ಷ ಆಗಿದೆ ಅವರಿಗೆ. ಅವರನ್ನ ಮಾಲತಿ ಹೊಳ್ಳ ಅಂತ ಕರೀತಾರೆ. 330 ಅಂತಾರಾಷ್ಟ್ರೀಯ ಮೆಡಲ್ ಸುಲಭ ಏನ್ರಿ? 330 ಅಂತಾರಾಷ್ಟ್ರೀಯ ಮೆಡಲ್ಸ್ಗಳನ್ನ ಮಾಲತಿ ಹೊಳ್ಳ ಪಡ್ಕೊಳ್ತಾರೆ. ಗ್ರೇಟಾ? ಕಾರು ಓಡಿಸ್ತಾರೆ, ದೇಹದ ಕೆಳಗಿನ ಭಾಗ ಕೆಲಸವೇ ಆಗೋದಿಲ್ಲ. ಕಾರು ಓಡಿಸ್ತಾರೆ, ಕೈಯಲ್ಲಿ ಗೇರ್ ಹಾಕ್ತಾರೆ, ಕೈಯಲ್ಲಿ ಬ್ರೇಕ್ ಹಾಕ್ತಾರೆ, ಎಲ್ಲ ಕೆಲಸ ಅವರೇ ಮಾಡ್ಕೋತಾರೆ. ಲಿಫ್ಟ್ ಅಲ್ಲಿ ಅವರೇ ಮೇಲೆ ಹೋಗ್ತಾರೆ, ಅವರೇ ಕೆಳಗೆ ಬರ್ತಾರೆ. ಆಫೀಸಿಗೆ ಬಂದು ಎಲ್ಲ ಕೆಲಸವನ್ನ ಮಾಡ್ಕೋತಾರೆ. ಮಾಲತಿ ಹೊಳ್ಳ ಬಹಳ ಗ್ರೇಟ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕುಚ್ಚೂರು ಶಾಲೆಯ ಮಕ್ಕಳಿಗೆ ಮಾಲತಿ ಹೊಳ್ಳ ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆಯಾ? ಚಪ್ಪಾಳೆ ಬರಲಿ. ಏನ್ ಅನಿಸ್ತು? ಇಲ್ಲಿ ಬಂದು ಮಾತಾಡಿ. ಮಾಲತಿ ಹೊಳ್ಳ ಸ್ಟೋರಿಯನ್ನ ಕೇಳಿದ ಮೇಲೆ ನಿಮ್ಗೆ ಏನ್ ಅನಿಸ್ತು? ಇಲ್ಲಿ ಬಂದು ಮಾತಾಡಿ. ಇಂತಹ 100 ಸ್ಟೋರೀಸ್ಗಳಿದೆ. ಎಷ್ಟಾಗುತ್ತೋ ಗೊತ್ತಿಲ್ಲ ನಂಗೆ, ಅಷ್ಟು ಹೇಳಿ ಮುಗಿಸ್ತೇನೆ. ಬಟ್ ಇಲ್ಲಿ ಬಂದು ನೀವು ಮಾತಾಡ್ಬೇಕು.
ಎಷ್ಟು ಮಂದಿ ಮಕ್ಕಳು ಇಲ್ಲಿ ಬಂದು ಮಾತಾಡ್ತಾರೆ, ಅವರ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಆ ಮಕ್ಕಳು ಮುಂದೆ ಜೀನಿಯಸ್ ಆಗ್ತಾರೆ, ಐಕಾನ್ಸ್ಗಳಾಗ್ತಾರೆ. ಇಲ್ಲಿ ಬಂದು ಮಾತಾಡಿ. ನಾನು ಮಾತಾಡಿದವ್ರ ಸಂಗತಿ ಅಲ್ಲ ಅಮ್ಮ, ನೀ ಬಂದು ಮಾತಾಡ್ಬೇಕು. ಬನ್ನಿ, ನೀ ಬಂದು ಮಾತಾಡ್ಬೇಕು. ಇವತ್ತು ಕುಚ್ಚೂರು ಶಾಲೆಯ ಅದ್ಭುತ ಮಕ್ಕಳು ಬಂದು ಮಾತಾಡಬೇಕು. ಚಪ್ಪಾಳೆ ಬರಲಿ ಪ್ಲೀಸ್. ಈ ಸ್ಟೋರಿಯಲ್ಲಿ ಯಾವ ಮಹತ್ವ ಇದೆ ಅಂದರೆ, ನಮ್ಮ ಜೀವನದಲ್ಲಿ ಯಾವುದೇ ನೋವು ಅಥವಾ ಅಡೆತಡೆಗಳು ಬಂದರೆ ಅದನ್ನು ಎದುರಿಸಿ ನಾವು ಧೈರ್ಯ ಕಳ್ಕೊಳ್ದೇ ಇದ್ರೆ ನಾವು ಯಾವ ಸಾಧನೆ ಅದು ಸಾಧಿಸ್ಬೋದು ಅಂತ. ಇನ್ನೊಮ್ಮೆ ಹೇಳಿ ಆ ವಾಕ್ಯವನ್ನು, ಸ್ವಲ್ಪ ಸ್ಲೋ ಹೇಳಿ. ಈ ಸ್ಟೋರಿಯಿಂದ ಏನು ಮಹತ್ವ ಇದೆ ಅಂದರೆ, ನಮ್ಮ ಜೀವನದಲ್ಲಿ ಏನೇ ಅಡೆತಡೆ ಅಥವಾ ನೋವುಗಳು ಬಂದರೂ ಅದನ್ನು ಎದುರಿಸಿ ಧೈರ್ಯ ಕೆಡದೆ ಅದನ್ನ ಯಾವುದೇ ಸಾಧನೆ ಆದರೂ ಅದನ್ನು ಸಾಧಿಸ್ಬೋದು ಅಂತ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹೆಸರಂತ ನಿಮ್ಮದು? ಋತ್ವಿಕ್ ಅಂತ ಹೇಳುವಂತಹ ಅದ್ಭುತವಾದ ಹುಡುಗನಿಗೆ ಚಪ್ಪಾಳೆಗಳು ಬರಲಿ ಅಂತ ಆಸೆ ಪಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಋತ್ವಿಕ್, ಥ್ಯಾಂಕ್ ಯು. ತುಂಬ ಅದ್ಭುತವಾಗಿರ್ತಕ್ಕಂಥ ಸ್ಟೋರಿಯನ್ನು ಹೇಳಿದ್ದೇನೆ. ಇಂತಹ ನೂರಾರು ಸ್ಟೋರೀಸ್ಗಳಿದೆ, ಬೇಕಾದ ಸ್ಟೋರಿಗಳನ್ನು ಹೇಳ್ತಾ ಹೋಗ್ಬೋದು. ನಾನು ನಿಮ್ಗೊಬ್ಬ ಮುಂಬಯಿಯ ಒಬ್ಬ ಸಾಮಾನ್ಯ ಹುಡುಗನ ಕತೆ ಹೇಳ್ತೇನೆ. ಅತಿ ಸಾಮಾನ್ಯವಾದ ಹುಡುಗನ ಕತೆ, ಅತ್ಯಂತ ಸಾಮಾನ್ಯವಾದ ಹುಡುಗನ ಕತೆ. 1974ನೇ ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಮಧ್ಯಮ ವರ್ಗದ ಹುಡುಗ, ಕಲಿಯುವುದರಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಹುಡುಗ. 9 ವರ್ಷ ಪ್ರಾಯ ಆಗುವಾಗ ಅವನ ಬರ್ಡೇ ಆಚರಣೆ ಆಯಿತು, ಮನೆಯಲ್ಲಿ ಸೆಲೆಬ್ರೇಷನ್ ಆಯಿತು. ಅವನ ಅಜ್ಜ ಅವನಿಗೊಂದು ಕ್ರಿಕೆಟ್ ಬ್ಯಾಟನ್ನು ಗಿಫ್ಟ್ ಹಾಕೊಡ್ತಾರೆ. ಆ ಕ್ರಿಕೆಟ್ ಬ್ಯಾಟನ್ನು ಹಿಡ್ಕೊಂಡು ಹುಡುಗ ಫೋಟೋ ತೆಗೆಸ್ಕೊಳ್ತಾನೆ. ಆ ಫೋಟೋ ಅವನಿಗೆ ಪ್ರೇರಣೆ ಕೊಳ್ಳಿ ಸ್ಟಾರ್ಟ್ ಮಾಡ್ತದೆ. ಅವನು ಕ್ರಿಕೆಟರ್ ಆಗಬೇಕು ಅಂತ ಕನಸು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 9ನೇ ಕ್ಲಾಸಿಗೆ ಬರ್ತಾನೆ, ಕಲಿಯುವುದರಲ್ಲಿ ಚಾಂಪಿಯನ್ ಆಗಿದ್ದಾನೆ, ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ ತಗೊಳ್ತಾ ಇದ್ದಾನೆ. ಬಹಳ ಬುದ್ಧಿವಂತ ಹುಡುಗ. 9ನೇ ಕ್ಲಾಸಲ್ಲಿದ್ದಾನೆ, 14 ವರ್ಷ ಪ್ರಾಯ ಆಗಿದೆ. ಶಾಲೆಗೆ ಬರ್ತಾ ಇರುವಾಗ ಶಾಲೆ ಹೊರಗಡೆ 2 ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ರಮಾಕಾಂತ್ ಆಚ್ರೇಕರ್ ಅವರ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ, ಎನಿಬಡಿ ಕ್ಯಾನ್ ಜಾಯಿನ್, ಯಾರು ಬೇಕಾದ್ರೂ ಸೇರಬಹುದು ಅಂತ ಬೋರ್ಡ್ ಹಾಕಿದ್ದಾರೆ. ಹುಡುಗನ ಕನಸು ಮತ್ತೆ ಟ್ರಿಗರ್ ಆಯಿತು. ಅವನು ನೇರವಾಗಿ ಮನೆಗೆ ಬರ್ತಾನೆ, ಅಪ್ಪನ ಮುಂದೆ ನಿಂತ್ಕೋತಾನೆ, ಒಂದು ಮಾತನ್ನು ಹೇಳ್ತಾನೆ, ಅಪ್ಪ ನಾನು ಶಾಲೆಗೆ ನಾಳೆಯಿಂದ ಹೋಗೋದಿಲ್ಲ, ನನಗೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇದೆ, ರಮಾಕಾಂತ್ ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪಿಗೆ ಸೇರಿಸ್ತೀರಾ, ಕ್ರಿಕೆಟ್ ಕೋಚಿಂಗ್ ಕ್ಯಾಂಪಿಗೆ ಸೇರಿಸ್ತೀರಾ ಅಂತ ಕೇಳಿ ಸ್ಟಾರ್ಟ್ ಮಾಡ್ತಾನೆ. ಎಂತ ಅದ್ಭುತ ಅಪ್ಪ ಗೊತ್ತಾ, ಗ್ರೇಟ್ ಆದ ಅಪ್ಪ ಹೇಳ್ತಾನೆ, ನನ್ನ ಪ್ರೀತಿ ಹುಡುಗ ನಿಂಗೆ ನಂಬಿಕೆ ಇದೆಯಾ? ಎಸ್ ಅಪ್ಪ, ನಂಗೆ ನಂಬಿಕೆ ಇದೆ, ಸೇರಿಸಿ ಬಿಡಿ ಅಂತ ಹೇಳ್ತಾನೆ. ಅಪ್ಪ ಮಗನನ್ನ ಕರ್ಕೊಂಡ್ಬಂದು 3 ತಿಂಗಳ ಕೋಚಿಂಗ್ ಕ್ಯಾಂಪಿಗೆ ಸೇರಿಸ್ತಾರೆ. ರಮಾಕಾಂತ್ ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಯಿತು. ಹುಡುಗ ಬೆವರು ಹರಿಸ್ಕೊಂಡು ಕ್ರಿಕೆಟ್ನ ಸ್ಕಿಲ್ಸ್ಗಳನ್ನ ಕಲಿತಾನೆ. ಗುರುಗಳು ಹೇಳಿದ ಎಲ್ಲ ಮಾತುಗಳನ್ನ ಪಾಲಿಸ್ತಾನೆ, ಎಲ್ಲ ಸ್ಕಿಲ್ಸ್ಗಳನ್ನ ಕಲಿತಾನೆ. ಒಂದೊಂದು ರನ್ನಿಗೂ ಬಹಳ ಅದ್ಭುತ ಸಾಹಸಗಳನ್ನ ಮಾಡ್ತಾನೆ. 3 ತಿಂಗಳ ಕ್ಯಾಂಪ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಕ್ರಿಕೆಟರ್ ಆಗುವಂತ ಡ್ರೀಮ್ ಸ್ಟಾರ್ಟ್ ಆಯಿತು. 16 ವರ್ಷ ಪ್ರಾಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. ಮೊದಲ ಬಾರಿ ಪಾಕಿಸ್ತಾನದ ವಿರುದ್ಧ ಆಡ್ತಾನೆ. ಬೌಂಡ್ರಿ ಸಿಕ್ಸರ್ಗಳನ್ನು ಸಲೀಸಾಗಿ ಬಾರಿಸ್ತಾ ಹೋಗ್ತಾನೆ. ಮುಂದೆ 24 ವರ್ಷಗಳ ಭಾರತಕ್ಕೋಸ್ಕರ ಆಡುತ್ತಾನೆ. 102 ಸೆಂಚುರಿಗಳನ್ನು ಕಂಪ್ಲೀಟ್ ಮಾಡ್ತಾನೆ. ಒನ್ ಡೇಯಲ್ಲಿ 50 ಸೆಂಚುರಿಗಳನ್ನು ಕಂಪ್ಲೀಟ್ ಮಾಡ್ತಾನೆ. ಕ್ರಿಕೆಟ್ನ ಎಲ್ಲ ರೆಕಾರ್ಡ್ಸ್ ಅನ್ನ ಧೂಳಿಪಟ ಮಾಡ್ತಾನೆ. ಭಾರತದ ಮಣ್ಣಲ್ಲಿ ಒಂದಲ್ಲ ಸೆಂಚುರಿ ಬಾರಿಸ್ತಾ ಹೋಗ್ತಾನೆ. 50,000 ರನ್ಗಳನ್ನು ಕಂಪ್ಲೀಟ್ ಮಾಡ್ತಾನೆ. ಭಾರತಕ್ಕೆ ವಿಶ್ವಕಪ್ ಅನ್ನ ಗೆಲ್ಲಿಸ್ಕೊಡ್ತಾನೆ. ಮುಂಬೈಗೆ IPL ಟ್ರೋಫಿಯನ್ನು ಗೆಲ್ಲಿಸ್ಕೊಡ್ತಾನೆ. ಕ್ರಿಕೆಟ್ನ ಎಲ್ಲ ದಾಖಲೆಗಳನ್ನ ಧೂಳಿಪಟ ಮಾಡ್ತಾ ಹೋಗ್ತಾನೆ. 2011ರಲ್ಲಿ ವಿಶ್ವಕಪ್ ಅನ್ನ ಭಾರತ ಗೆಲ್ಲಿಸಿಕೊಟ್ಟು ಬ್ರಬೋನ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಗ್ರೌಂಡ್ ಅನ್ನ ಕಿಸ್ ಮಾಡ್ತಾ ಭಾರತ ರತ್ನವನ್ನ ಪಡೆದು ಹೊರಗೆ ಬರ್ತಾನೆ. ಆ ಹುಡುಗನನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಗಟ್ಟಿ ಹೇಳಿ. ಆ ಹುಡುಗನನ್ನ ಸಚಿನ್ ತೆಂಡೂಲ್ಕರ್ ಅಂತ ಕರೆಯುತ್ತಾರೆ. ಚಪ್ಪಾಳೆ ಬರಲೇ ಇಲ್ಲ ಸಚಿನಿಗೆ. ಈಗ ನನಗಿರ್ತಕ್ಕಂಥ ಕುತೂಹಲ ಅಂತ ಹೇಳಿದ್ರೆ, ಅಪ್ಪ ಕೇಳಿದ ಪ್ರಶ್ನೆ ಏನು? ನನ್ನ ಪ್ರೀತಿ ಹುಡುಗ ಕ್ರಿಕೆಟರ್ ಆಗ್ಬೇಕಂತ ಹೋಗ್ತಾ ಇದೆಯಾ, ನಿನಗೆ ನಂಬಿಕೆ ಇದೆಯಾ? ಅಪ್ಪ ಏನು ಹೇಳಿದ? ನಿನಗೆ ನಂಬಿಕೆ ಇದೆಯಾ ಮಗ? ನನಗೆ ನಂಬಿಕೆ ಉಂಟಂತ ಅಪ್ಪ ಹೇಳಿಲ್ಲ.
ಅಪ್ಪ ಕೇಳಿದೇನು, ನಿನಗೆ ನಂಬಿಕೆ ಇದೆಯಾ ಮಗ, ನಿನಗೆ ನಂಬಿಕೆ ಇದೆ ಅಂತ ಕೇಳ್ತಾನೆ. ಹುಡುಗ ತನ್ನ ನಂಬಿಕೆಯನ್ನು ಜಾಗೃತ ಮಾಡ್ತಾ ಹೋಗ್ತಾನೆ, ಕನಸುಗಳನ್ನು ಸ್ಟ್ರಾಂಗ್ ಮಾಡ್ತಾನೆ, ಭಾರತಕ್ಕೆ ವಿಶ್ವಕಪ್ ಅನ್ನ ಗೆಲ್ಲಿಸ್ಕೊಡ್ತಾನೆ, ಕ್ರಿಕೆಟ್ ನ ಎಲ್ಲ ರೆಕಾರ್ಡ್ಸ್ ಧೂಳಿಪಟ ಮಾಡ್ತಾನೆ, ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಸ್ಕೊಳ್ತಾನೆ. ಯಾರಲ್ಲಿ ಪ್ಯಾಷನ್ ಇದೆ, ಯಾರಲ್ಲಿ ಕನಸುಗಳಿದೆ, ಯಾರಲ್ಲಿ ಹಂಬಲ ಇದೆ, ಯಾರಲ್ಲಿ ಗೋಲ್ಸ್ಗಳು ಬಹಳ ಸ್ಪಷ್ಟವಾಗಿದೆ, ಅವರ ಸಕ್ಸಸ್ ಆಗೋದು ಖಂಡಿತ ಅಂತ ಹೇಳೋದನ್ನ ಸಚಿನ್ ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ರೂಪಿಸಿಕೊಟ್ಟಿದ್ದಾನೆ. ಸಚಿನಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಈ ರೀತಿಯ ಸಾವಿರಾರು ಸ್ಟೋರೀಸ್ಗಳಿದೆ. ಎಲ್ಲವನ್ನು ಹೇಳಲಿಕ್ಕೆ ನಂಗೆ ಸಮಯ ಇಲ್ಲ. ಇನ್ನೊಮ್ಮೆ ಖಂಡಿತವಾಗಿ ಬರ್ತೇನೆ ಕೊಚ್ಚೂರಿಗೆ. ಯಾವಾಗೆಲ್ಲ ನನ್ನನ್ನು ಕರೀತೀರಿ ಪ್ರೀತಿಯಿಂದ ಬರ್ತೇನೆ, ಖಂಡಿತವಾಗಿ ಬರ್ತೇನೆ. ಬಟ್ ಒಂದು ಸ್ಟೋರಿ ಹೇಳಿದ್ರೆ ನನ್ನ ಮಾತು ಮುಗಿಸೋದಿಲ್ಲ. ಆ ಸ್ಟೋರಿ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಹೇಳ ನಾನು 3 ನಿಮಿಷ, ನಂಗೆ 6 ನಿಮಿಷ ಕೊಡಿ, 2 ಸ್ಟೋರಿ ಹೇಳಿ ಮುಗಿಸ್ತೇನೆ. ಆಗ್ಬಹುದಾ? ಓಕೆ. ಕೊನೆಯದಾಗಿ ನಾನು 2 ಸ್ಟೋರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸುಮಾರು 40 ವರ್ಷಗಳ ಹಿಂದೆ ಬಾಂಬೆನಲ್ಲಿ ಒಬ್ಬ 14 ವರ್ಷ ಪ್ರಾಯದ ಹುಡುಗ ಇದ್ದ. ಅತ್ಯಂತ ಶ್ರೀಮಂತನ ಮಗ, ತುಂಬಾ ಚೆನ್ನಾಗಿ ಓದುವಂತ ಹುಡುಗ, ಎತ್ತರವಾಗಿರ್ತಕ್ಕಂಥ ಹುಡುಗ, ಸ್ಮಾರ್ಟ್ ಆದ ಹುಡುಗ. 14 ವರ್ಷ ಪ್ರಾಯ ಆಗಿದೆ. ರಸ್ತೆಯಲ್ಲಿ ಮಧ್ಯಾಹ್ನ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದ್ಗಡೆ ಕಾರ್ ಬಂತು. ಕಾರ್ ಬಂದಾಗ ನೋಡ್ತಾನೆ ಅಪ್ಪ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾನೆ. ಅಪ್ಪ ಹೇಳ್ತಾನೆ, ಮಗನೇ ಕಾರ್ ಹತ್ತಿ ಕೂತ್ಕೋ, ಇವತ್ತು ಪಾರ್ಟಿ ಮಾಡ್ಲಿಕ್ಕೆ ಇದೆ, ಸೆಲೆಬ್ರೇಷನ್ ಮಾಡ್ಲಿಕ್ಕೆ, ದೊಡ್ಡ ಪಾರ್ಟಿ ಕೊಡ್ಲಿಕ್ಕೆ ಉಂಟು. ಅಪ್ಪ ಮತ್ತು ಮಗ ಸೇರ್ಕೊಂಡು ತಾಜ್ ಹೋಟ್ಲಿಗೆ ಬರ್ತಾರೆ ಬಾಂಬೆಗೆ. ಬಹಳ ಗ್ರ್ಯಾಂಡ್ ಆಗಿರ್ತಕ್ಕಂಥ ಪಾರ್ಟಿ ಆಗ್ತದೆ, ದೊಡ್ಡ ಪಾರ್ಟಿ ಕಂಪ್ಲೀಟ್ ಆಗ್ತದೆ. ಅಪ್ಪ ಬಹಳ ಖುಷಿಯಿಂದ ಬಿಲ್ ಕೊಡ್ತಾನೆ, ಪ್ರೌಡ್ ಫೀಲಿಂಗ್ ಅಲ್ಲಿ ಬಿಲ್ ಕೊಡ್ತಾನೆ. ದೊಡ್ಡ ಬಿಲ್ ಬಂತು, ಅಪ್ಪ ಖುಷಿಯಿಂದ ಬಿಲ್ ಕೊಡ್ತಾನೆ. ಇಬ್ರು ಸೇರ್ಕೊಂಡು ಮತ್ತೆ ಕಾರಲ್ಲಿ ಬಂದು ಕೂತ್ಕೋತಾರೆ. ಈಗ ಮಗ ಕೇಳ್ತಾನಪ್ಪ, ನಂಗೆ ಯಾಕೆ ಪಾರ್ಟಿ ಕೊಟ್ಟೆ ಇವತ್ತು? ನನ್ನ ಬರ್ಡೇ ಅಲ್ಲ ಇವತ್ತು, ನಂಗೆ ಪಾರ್ಟಿ ಕೊಡ್ಲಿಕ್ಕೆ ಕಾರಣವೇನು ಅಂತ ಕೇಳ್ತಾನೆ. ಕೇಳಿ ವಿದ್ಯಾರ್ಥಿಗಳು, ಈಗ ಅಪ್ಪ ಹೇಳ್ತಾನೆ, ನನ್ನ ಪ್ರೀತಿ ಹುಡುಗ, ಬೇಸರ ಮಾಡ್ಕೋಬೇಡ, ಇವತ್ತು ನಿನ್ನ 10ನೇ ತರಗತಿ ರಿಸಲ್ಟ್ ಬಂದಿದೆ, 10th ರಿಸಲ್ಟ್ ಬಂದಿದೆ, ನಿನ್ನ ಎಕ್ಸಾಮಲ್ಲಿ ಫೇಲ್ ಆಗಿದ್ಯಾ, ಅದಕ್ಕೋಸ್ಕರ ಪಾರ್ಟಿ ಕೊಡ್ತಾ ಇದ್ದಾನೆ. ಸಕ್ಸಸ್ ಬಂದಾಗ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಸೋತಾಗಲೂ ಸೆಲೆಬ್ರೇಟ್ ಮಾಡೋದನ್ನ ಕಲಿ ಮಗ. ಗ್ರೇಟಾ? ಸಕ್ಸಸ್ ಬಂದಾಗ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೋತಾರೆ, ಸೋತಾಗ್ಲೂ ಸೆಲೆಬ್ರೇಟ್ ಮಾಡೋದನ್ನ ಕಲಿ ಅಂತ ಅಪ್ಪ ಹೇಳ್ತಾನೆ. ಹುಡುಗ ಆ ಘಟನೆಯಿಂದ ಪ್ರೇರಣೆ ತಗೊಳ್ತಾನೆ. ಮುಂದೆ 10ನೇ ತರಗತಿ ಎಕ್ಸಾಮ್ ಅಲ್ಲಿ 2ನೇ ಬಾರಿ ಕೂತು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನೆ. BSc ಎಕ್ಸಾಮ್ ಅಲ್ಲಿ ಕೂತ್ಕೊಂಡು BSc ತನಕ ಹೋಗ್ತಾನೆ, ಅಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನೆ. ಅತಿ ಅದ್ಭುತವಾದ ಸಿನಿಮಾ ನಟ ಆಗ್ತಾನೆ, 4 ನ್ಯಾಷನಲ್ ಅವಾರ್ಡ್ ಪಡ್ಕೊಳ್ತಾನೆ. ಆ ಹುಡುಗನನ್ನ ಅನುಪಮ್ ಖೇರ್ ಅಂತ ಕರೆಯುತ್ತಾರೆ. 4 ನ್ಯಾಷನಲ್ ಅವಾರ್ಡ್ ಪಡ್ಕೊಳ್ತಾನೆ. ಅಪ್ಪ ಹೇಳಿದ ಮಾತೇನು? ಲೈಫಲ್ಲಿ ಸಕ್ಸಸ್ ಬಂದಾಗ ಸೆಲೆಬ್ರೇಟ್ ಮಾಡೋದು ಮಾತ್ರ ಅಲ್ಲ ಮಗ, ಸೋಲು ಬಂದಾಗಲೂ ಸೆಲೆಬ್ರೇಟ್ ಮಾಡೋದನ್ನ ಕಲಿ. ಗ್ರೇಟಾ ಈ ಮಾತು? ಯಾವುದೋ ಎಕ್ಸಾಮ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಯ್ತು, ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದಲ್ಲ. ಯಾವುದೋ ಕ್ರೀಡಾಕೂಟ ಪ್ರೈಸ್ ಬರಲಿಲ್ಲ, ಅಳುವಂಥದ್ದಲ್ಲ. ಯಾವುದೋ ಸ್ಪರ್ಧೆಯಲ್ಲಿ ಪ್ರೈಸ್ ಬರಲಿಲ್ಲ, ದುಃಖ ಪಡುವಂಥದ್ದಲ್ಲ. ಯಾವುದೋ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದರೆ ಡಿಪ್ರೆಸ್ ಆಗುವಂಥದ್ದಲ್ಲ. ಯಾವುದೋ ಒಂದು ಕಾಂಪಿಟೇಷನ್ ಪ್ರೈಸ್ ಬರಲಿಲ್ಲ, ಅಳ್ತಾ ಕೂತ್ಕೊಳ್ಳುವಂಥದ್ದಲ್ಲ. ಸರ್, ಯಾರು ನಿರಂತರವಾದ ಪ್ರಯತ್ನಗಳನ್ನ ಮಾಡ್ತಾರೆ ಸರ್, ಸೋಲುಗಳನ್ನ ಕೂಡ ಸೋಲಿಸ್ತಾರೆ, ಅವ್ರು ಗೆಲ್ತಾ ಹೋಗ್ತಾರೆ. ಯಾರು ಸೋಲುಗಳನ್ನ ಕೂಡ ಸೋಲಿಸ್ತಾರೆ, ಅವ್ರು ಗೆಲ್ತಾ ಹೋಗ್ತಾರೆ. ಅನುಪಮ್ ಖೇರ್ ಅವರಿಗೆ ಅದ್ಭುತವಾದ ಗಟ್ಟಿಯಾದ ಚಪ್ಪಾಳೆ ಬೇಕು ಅಂತ ನಾ ಭಾವಿಸ್ಕೊಳ್ತೇನೆ. ನಾನು ನಿಮ್ಗೆ ಹೇಳುವಂತ ಇವತ್ತಿನ ಕೊನೆಯ ಸ್ಟೋರಿ, ರೋಮಾಂಚಕವಾದ ಸ್ಟೋರಿ, ಬಹಳ ಅದ್ಭುತ ಸ್ಟೋರಿ. ತುಂಬಾ ಇದೆ, ಇದನ್ನ ಹೇಳಿ ಮುಗಿಸ್ತೇನೆ. ಸುಮಾರು 50 ವರ್ಷಗಳ ಹಿಂದೆ ಕಾರ್ಕಳದ ಪೇಟೆ ಒಳಗಿರ್ತಕ್ಕಂಥ SVT ಸ್ಕೂಲಲ್ಲಿ ಒಬ್ಬ ಹುಡುಗಿ 10ನೇ ಕ್ಲಾಸಲ್ಲಿ ಟಾಪರ್ ಆಗ್ತಾಳೆ. ಶಾಲೆಗೆ ಟಾಪರು, ತಾಲೂಕಿಗೆ ಟಾಪರು, 15 ವರ್ಷ ಪ್ರಾಯ ಆಗಿದೆ. ಶಾಲೆಗೆ ಟಾಪರು, ಮುಂದೆ ಓದ್ಬೇಕು ಅಂತ ಆಸೆ ಇದೆ. ಅದರ ಮನೆಯವರು ಹೇಳ್ತಾರೆ, ಇಲ್ಲ, ನಿನ್ಗೆ ಅಪ್ಪ ಇಲ್ಲ, ಅಮ್ಮ ಕೂಲಿ ಕೆಲಸ ಮಾಡ್ತಾರೆ, ಸಾಧ್ಯವೇ ಇಲ್ಲ, ಮದುವೆ ಮಾಡೋಣ ಅಂತ ಹೇಳಿ 15ನೇ ವರ್ಷ ಪ್ರಾಯಕ್ಕೆ ಮದುವೆ ಮಾಡ್ತಾರೆ. ತುಂಬಿದ ಸಂಸಾರಕ್ಕೆ ಅವಳು ಸೊಸೆಯಾಗಿ ಬರ್ತಾಳೆ. ಕಾಪುನ ಬಹಳ ದೊಡ್ಡದಾದ ತುಂಬಿದ ಸಂಸಾರಕ್ಕೆ ಬರ್ತಾಳೆ. ತುಂಬ ಬಡತನ, ಕಷ್ಟ, ಅಪಮಾನ ತಡ್ಕೋಬೇಕಾಯ್ತು.
ಗಂಡನಿಗೆ ಉದ್ಯೋಗ ಇಲ್ಲ, ಇನ್ಕಮ್ ಇಲ್ಲ ಗಂಡನಿಗೆ, ಮನೆಯಲ್ಲಿ ಉಪವಾಸ ಬೀಳ್ಬೇಕಾಯ್ತು, ಚುಚ್ಚು ಮಾತುಗಳನ್ನ ಕೇಳಬೇಕಾಯ್ತು, ಅಪಮಾನವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. 2 ಹೆಣ್ಣು ಮಕ್ಕಳು ಹುಡ್ತಾರೆ. ಅಪಮಾನದ ಮಾತು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ದುಃಖ ದಿನಾಲು ಅಳುವಂತದ್ದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಒಂದ್ ದಿವಸ ಆ ಹುಡುಗಿ ಏನ್ ಮಾಡ್ತಾಳೆ ಗೊತ್ತಾ? ತನ್ನ 2 ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಅತ್ತೆಯ ಮಡಿಲಲ್ಲಿ ಹಾಕ್ತಾರೆ. ಒಂದು ಮಾತು ಹೇಳ್ತಾರೆ, ಬದುಕಿದರೆ ಬದುಕಲಿ, ಸತ್ತರೆ ಸಾಯ್ಲಿ, ನಿಮ್ಮ ವಂಶದ ಕುಡಿಗಳು ನೋಡ್ಕೊಳ್ಳಿ ಅಂತ ಹೇಳಿ D.Ed ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಓದ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. 2 ಹೆಣ್ಣು ಮಕ್ಕಳನ್ನ ಅತ್ತೆ ಮಡಲಲ್ಲಿ ಹಾಕೊಂಡು ಮತ್ತೆ ತಾಯಿ ಮನೆಗೆ ಬರದೆ ಮತ್ತೆ ಗಂಡನ ಮನೆಗೂ ಬರದೆ 2 ವರ್ಷ ಅವರು D.Ed ಓದ್ಕೋತಾರೆ. D.Ed ಅಲ್ಲಿ ಕಷ್ಟಪಟ್ಟು ಓದಿ ಫಸ್ಟ್ ರ್ಯಾಂಕ್ ಸಂಪಾದನೆ ಮಾಡ್ಕೋತಾರೆ. ಸರ್ಕಾರಿ ಸ್ಕೂಲಲ್ಲಿ ಟೀಚರ್ ಆಗ್ತಾರೆ. ಟೀಚರ್ ಆಗಿ ಮತ್ತೆ 2 ಮಕ್ಕಳು ಹುಡ್ತಾರೆ. 4 ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾರೆ. ₹1 ಕೂಡ ಸಾಲ ಮಾಡದೆ ಸ್ವಂತ ಮನೆ ಕಟ್ತಾರೆ. ಮನೆಗೆ ಬೇಕಾದ ಎಲ್ಲವನ್ನ ಪೂರ್ತಿ ಮಾಡ್ತಾರೆ. ಬಾವಿ ತೋಡ್ತಾರೆ, ತೋಟವನ್ನ ಮಾಡ್ತಾರೆ, ಕಂಪೌಂಡ್ ವಾಲ್ ಮಾಡ್ತಾರೆ. 2 ಹೆಣ್ಣು ಮಕ್ಕಳಿಗೆ ಸಾಲ ಮಾಡದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸಾಲ ಮಾಡದೆ ಮದುವೆ ಮಾಡಿ ಮುಗಿಸ್ತಾರೆ. 4 ಮಕ್ಕಳನ್ನ ಕೂಡ ಗ್ರಾಜುಯೇಟ್ ಮಾಡ್ತಾರೆ. ಸ್ವಂತ ಮನೆಯನ್ನ ಕಟ್ತಾರೆ. ₹1 ಸಾಲವನ್ನ ಮಾಡದೆ ರಿಟೈರ್ಡ್ ಆಗ್ತಾರೆ. ಸ್ವಂತವಾದ ಮನೆಯನ್ನ ಹೊಂದ್ತಾರೆ. ಮನೆಗೆ ಬೇಕಾದ ಎಲ್ಲವನ್ನ ಪೂರ್ತಿ ಮಾಡ್ತಾರೆ. ಮಕ್ಕಳಿಗೆ ಉದ್ಯೋಗ ತೆಗೆಸ್ಕೊಡ್ತಾರೆ. 2 ಹೆಣ್ಣು ಮಕ್ಕಳಿಗೆ ಮದುವೆಯನ್ನ ಕೂಡ ಕಂಪ್ಲೀಟ್ ಮಾಡಿ ಕೊಡ್ತಾರೆ. 60ನೇ ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ₹1 ಸಾಲ ಇಲ್ಲ, ₹1 ಸಾಲ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಮಹಿಳೆ. 2 ಹೆಣ್ಣು ಮಕ್ಕಳನ್ನ ಅತ್ತೆ ಮಡಲಲ್ಲಿ ಹಾಕೊಂಡು ಬದುಕಿದ್ರೆ ಬದುಕಲಿ, ಸತ್ತರೆ ಸಾಯಿಲಿ ಅಂತ ಹೊರಟ್ರಲ್ಲ. D.Ed ಅನ್ನ ಮಾಡ್ಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರಲ್ಲ, ಆ ನಿರ್ಧಾರ ಅದ್ಭುತವಾಗಿತ್ತ? ಗಟ್ಟಿ ಹೇಳಿ ಸರ್, ಆ ನಿರ್ಧಾರ ಅದ್ಭುತವಾಗಿತ್ತ? ಮುಂದೆ ಕಲಿಬೇಕು 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 ಅಂತ ನಿರ್ಧಾರ, ಆ ಬೆಂಕಿ ಕರೆಕ್ಟ್ ಆಗಿತ್ತ ಸರ್? ನಾನು ಹೇಳಿದ್ದು ಜಗತ್ತಿನ ಯಾರ್ದೋ ಕಥೆಗಳಲ್ಲ ಸರ್. ಈ ಕಥೆಯಲ್ಲಿರ್ತಕ್ಕಂಥ ಹೆಂಗಸು ಬೇರೆ ಯಾರು ಅಲ್ಲ, ನನ್ನ ತಾಯಿ ಕಥೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ತಾಯಿಯ ತಪಸ್ಸನ್ನ ಮಾಡಿ ನಮ್ಮನ್ನು ಬೆಳೆಸಿರ್ತಕ್ಕಂಥವ್ರು. ಗ್ರೇಟಾ. ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರೂ ಕೂಡ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಡಿ. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಸಾಧನೆ ಮಾಡೋದನ್ನು ಸ್ಟಾಪ್ ಮಾಡಬೇಡಿ. ನಿಮ್ಮ ಕನಸುಗಳನ್ನ ಕಾಂಪ್ರಮೈಸ್ ಮಾಡ್ಕೋಬೇಡಿ, ಡೈಲ್ಯೂಟ್ ಮಾಡ್ಕೋಬೇಡಿ. ನಿಮ್ಮ ಗೋಲ್ಗಳನ್ನು ಯಾವತ್ತೂ ಮರಿಬೇಡಿ. ಶಿಕ್ಷಣ ಒಂದು ಅದ್ಭುತವಾಗಿರ್ತಕ್ಕಂಥ ಆಯುಧ. ಶಿಕ್ಷಣ ಒಂದು ಅದ್ಭುತವಾಗಿರ್ತಕ್ಕಂಥ ವೆಪನ್. ಶಿಕ್ಷಣ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಾಧ್ಯಮ. ಯಾರು ಇದನ್ನು ನಂಬ್ಕೋತಾರೆ, ಯಾರು ನಂಬಿಕೆನ ಜಾಗೃತಗೊಳಿಸ್ಕೊಡ್ತಾರೆ, ಯಾರು ತುಂಬಾ ಚೆನ್ನಾಗಿ ಅದ್ಭುತ ಓದ್ತಾ ಕನಸುಗಳನ್ನ ಕಟ್ತಾ ಹೋಗ್ತಾರೆ ಸರ್, ಅವರು ಗ್ರೇಟ್ ಆಗ್ತಾರೆ. ನನಗೆ ನಂಬಿಕೆ ಇದೆ, ಕುಚ್ಚೂರು ಶಾಲೆಯ ಮಕ್ಕಳು ಮಿರಾಕಲ್ ಕ್ರಿಯೇಟ್ ಮಾಡ್ತಾರೆ. ನಿಮಗೆ ದೇವರು ಒಳ್ಳೇದೆಲ್ಲ ಮಾಡಲಿ.